ಈ ಗೋಷ್ಠಿ ಚಿಲಿಪಿಲಿ ಗಾನದ ದಿಕ್ಕೆತ್ತ ಮಕ್ಕಳ ಹಾಡಿನ ಭವಿಷ್ಯದ ಕುರಿತಾದ ಈ ಮಾತುಕತೆಗೆ ಶ್ರೀಯುತರಾದ ಅನುಪಮಾ ಬೆಣಚಿನ ಮರಡಿ, ವಿಜಯಶ್ರೀ ಹಾಲಾಡಿ, ಕೆ ಶಿವಲಿಂಬಕ್ಕ ಹಂದಿಹಾಲು ಮತ್ತು ಶ್ರೀಯುತ ನಾಗೇಶ್ ಹೆಗಡೆ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಈ ಗೋಷ್ಠಿಯ ಸಂಚಾಲಕತ್ವವನ್ನು ನಿರ್ವಹಿಸಬೇಕು ಅಂತ ಶ್ರೀಯುತ ನಾಗೇಶ್ ಹೆಗಡೆ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಚಿಲಿಪಿಲಿ ಗಾನದ ಕುರಿತು, ಗಾನಕ್ಕೆ ಸಂಬಂಧಿಸಿದ ಸಾಹಿತ್ಯದ ಕುರಿತು ಈ ಗೋಷ್ಠಿ ನಡೀತಾ ಇದೆ. ಅನೇಕ ಮಂದಿ ಮಕ್ಕಳ ಸಾಹಿತ್ಯ ಸೃಷ್ಟಿ ಮಾಡಬಲ್ಲ ತಜ್ಞರು ಇಲ್ಲಿದ್ದಾರೆ, ಪ್ರಕಾಶಕರಿಲ್ಲಿದ್ದಾರೆ, ಓದುಗರು ಇಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಅಡಿಗೆ ಭಟ್ರೆ, ಊಟ ಮಾಡಬೇಕಾದ ಆ ಸ್ವಾದವನ್ನು ಸವಿಯಬೇಕಾದ ಮಕ್ಕಳು ಮಾತ್ರ ನಮ್ಮ ಎದುರಿಗೆ ಎಲ್ಲೂ ಇಲ್ಲ. ಆದರೆ ಅವರನ್ನು ನಾವು ಕಲ್ಪನೆಯಲ್ಲಿ ಇಟ್ಟುಕೊಂಡು ಈ ಮುಂದಿನ 45 ನಿಮಿಷಗಳ ಸಮಯದಲ್ಲಿ ಅವರಿಗೆ ಯಾವ ಯಾವ ವಿಧವಾದ ರಸದೂಟವನ್ನು ನೀಡಬಹುದು ಅನ್ನುವ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡ್ಬೋದು. ಆರಂಭದಲ್ಲಿ ನಾನೊಂದು 5 ನಿಮಿಷದಲ್ಲಿ ಸಾಮಾನ್ಯವಾಗಿ ಮಕ್ಕಳ ಜಗತ್ತಿಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವರಿಗೆ ಮಕ್ಕಳಿಗೆ ಕತೆ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಎಲ್ಲ ಮಕ್ಕಳಿಗೂ ಕತೆ ಅಂದರೆ ಇಷ್ಟನೇ. ತಂದೆ ತಾಯಿಗಳು ಎಷ್ಟೋ ಸಾರಿ ಕತೆ ಹೇಳಿ ಹೇಳಿ ಸೋತು ಹೋಗುವಷ್ಟು ಕೆಲವು ಬಾರಿ ಮಕ್ಕಳು ಹಠ ಮಾಡ್ತವೆ, ಕತೆ ಹೇಳಮ್ಮ ಅಂತೇಳಿ. ಕತೆ ಹೇಳಜ್ಜಿ ಅಂತ ಹೇಳ್ತಾರೆ. ಎಷ್ಟೋ ಸಾರಿ ಕತೆ ಹೇಳ್ತಾ ಹೇಳ್ತಾ ಅಮ್ಮ ಅಜ್ಜಿಯರೇ ನಿದ್ದೆ ಹೋಗ್ತಾರೆ, ಮಗುಗೆ ಮಾತ್ರ ನಿದ್ದೆ ಬರಲ್ಲ. ಇನ್ನೊಂದು ಕತೆ ಹೇಳು, ಮತ್ತೊಂದು ಕತೆ ಹೇಳು ಅಂಥೇಳಿ. ಹೀಗೆ ಕಥೆ ಕೇಳುವ, ಆ ಮೂಲಕ ತಮ್ಮ ಕಲ್ಪನಾ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವ ಆಶಯ ಏನಿದೆ, ಅವರಿಗೆ ಬೇಕಾದ ಆ ಚಿತ್ರಣವನ್ನು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯೋ. ಹಿಂದಿನವರು ಕೇವಲ ಅಕ್ಷರಗಳ ಮೂಲಕ ಕೊಡ್ತಾ ಇದ್ರು, ಬಾಯಿ ಮಾತಿನ ಕಥೆಯ ಮೂಲಕ, ಹಾಡಿನ ಮೂಲಕ, ಶ್ಲೋಕಗಳ ಮೂಲಕ ಎಷ್ಟೋ ಬಾರಿ ರಂಜನೀಯ ಹಾಡಿನ ಮೂಲಕ ಕೂಡ ಕಥೆಗಳನ್ನು ಕೊಡ್ತಾ ಇದ್ರು. ಅದರ ಮೂಲಕ ಅಥವಾ ಆ ಮಾರ್ಗದಲ್ಲಿ ನಾವು ಹೊಸತನ್ನೇನಾದರೂ ಕೊಡ್ತಾ ಇದ್ದೀವೋ, ಯಾವ ಭಾಷೆಯಲ್ಲಿ ಕೊಡ್ತಾ ಇದ್ದೀವಿ, ಯಾವ ವಯಸ್ಸಿನವ್ರಿಗೆ ಕೊಡ್ತಾ ಇದ್ದೀವಿ. ಮಕ್ಕಳ ಸಾಹಿತ್ಯ ಅಂದರೆ 3 ವರ್ಷದ ಪುಟ್ಟ ಮಗುವಿನಿಂದ ಹಿಡಿದು ನಾವು ಸೀನಿಯರ್ ಚಿಲ್ಡ್ರನ್ ಅಂತ ಹೇಳ್ತೀವಿ, 15, 16, 18 ವರ್ಷಗಳವರೆಗಿನ ಮಗುವನ್ನು ಕೂಡ ನಾವು ಇವತ್ತಿನ ಗೋಷ್ಠಿಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಬೇಕಾಗತ್ತೆ. ಅದು ಅಲ್ಲದೆ ಇನ್ನೂ ವಿಸ್ತಾರವಾಗಿ ಎಲ್ಲರಿಗೂ ಮಕ್ಕಳ ಸಾಹಿತ್ಯ ಅಂದರೆ ಇಷ್ಟನೇ, ದೊಡ್ಡವ್ರಿಗೂ ಕೂಡ ಇಷ್ಟನೇ, ರಂಜನೀಯವಾಗಿ ಹೇಳಬೇಕಾಗಿದೆ. ಇವತ್ತಿನ ಜಗತ್ತಿನ ಸಮಸ್ಯೆಗಳು ಅದೆಷ್ಟು ಸಂಕೀರ್ಣ ಆಗಿದ್ದಾವೆ ಅಂದರೆ, ಒಬ್ಬ ಇಲೆಕ್ಟ್ರಾನಿಕ್ ತಜ್ಞರಿಗೆ ಥರ್ಮೋಡೈನಮಿಕ್ಸ್ ಗೊತ್ತಿರಲ್ಲ, ಅಲ್ಲಿಯ ವಿಶಿಷ್ಟ ಸಂಗತಿಗಳು ಗೊತ್ತಿರಲ್ಲ. ಒಬ್ಬ ಕೆಮಿಸ್ಟ್ರಿ ಪಾಠ ಹೇಳುವವರಿಗೆ ಭೂವಿಜ್ಞಾನದ ಬಗ್ಗೆ ಗೊತ್ತಿರೋದಿಲ್ಲ. ಅವರಿಗೆ ತಮಗೆ ಗೊತ್ತಿಲ್ಲದೆ ಹೋದನ್ನು ಹೇಳಬೇಕಾದ್ರೂ ಕೂಡ ಮಕ್ಕಳಿಗೆ ಹೇಳೋ ಹಾಗೆ ಹೇಳಬೇಕಾಗತ್ತೆ. ಥರ್ಮೋಡೈನಮಿಕ್ಸ್ ಬಗ್ಗೆ ಪಾಠ ಮಾಡೋರು ಒಬ್ಬ ಬಾಟನಿ ತಜ್ಞರ ಜೊತೆ ಮಾತಾಡಬೇಕಾದ್ರೆ ತನ್ನ ವಿಷಯವನ್ನು ಆದಷ್ಟು ಸರಳವಾಗಿ, ಸಲೀಸಾಗಿ ಮಕ್ಕಳಿಗೆ ಹೇಳೋ ಹಾಗೆ ಹೇಳಬೇಕಾಗತ್ತೆ. ಅದು ಕೂಡ ಮಕ್ಕಳ ಮನಸ್ಸಿನೊಳಗೆ ಪ್ರವೇಶ ಮಾಡ್ದಂಗೆ ಆಗತ್ತೆ. ಅದಲ್ಲದೆ ಇವತ್ತಿನ ಸವಾಲುಗಳು ಸಾಕಷ್ಟಿದ್ದಾವೆ. ಮಗು ಈಗಾಗಲೇ 5 ವರ್ಷದ ಮಗು ಕೂಡ ಇಡೀ ಪ್ರಪಂಚದ ಅನೇಕ ಸಾಧ್ಯತೆಗಳ ಬಗ್ಗೆ, ಜ್ಞಾನದ ಬಗ್ಗೆ ಎಕ್ಸ್ಪೋಸ್ ಆಗಿರುತ್ತೆ ಮಗು. ಅದು ಟಿ ವಿ ಮೂಲಕ ಇರ್ಬೋದು, ಫೋನ್ ಮೂಲಕ ಇರ್ಬೋದು, ವಿಡಿಯೋ ಮೂಲಕ ಇರ್ಬೋದು, ನಾಟಕದ ಮೂಲಕ ಇರ್ಬೋದು, ಅಥವಾ ಟೀಚರ್ ಹೇಳುವ ಕಥೆ ಮೂಲಕ, ಮಗು ಅಪ್ಪ ಅಮ್ಮ ಹೇಳೋ ಕಥೆ ಮೂಲಕ ಕೂಡ ಜಗತ್ತಿನ ನಾನಾ ಜ್ಞಾನ ವಿಸ್ತಾರಗಳು ಮಗುವಿಗೆ ತೆರ್ಕೊಂಡು ಹೋಗ್ತಾ ಇದ್ದಾವೆ. ನಾವು ಯಾವ ಮಗುವಿಗೆ ಅಂದರೆ ಹಳ್ಳಿಯಲ್ಲಿರುವ ಮಗುವಿಗೆ ಏನು ಹೇಳಬೇಕು, ಪಟ್ಟಣದಲ್ಲಿರುವ ಮಗುವಿಗೆ ಏನು ಹೇಳಬೇಕು, ಸಿಟಿಯಲ್ಲಿರುವ ಮಗುವಿಗೆ ಏನು ಹೇಳಬೇಕು,
ಯಾವ ವಯಸ್ಸಿಗೆ ಹೇಳಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಅಥವಾ ಅವರವರಿಗೆ ಇರುವಂಥ ಸವಾಲುಗಳನ್ನು ನಾವು ಯಾವ ಭಾಷೆ ಮೂಲಕ ಹೇಳಬೇಕು, ಯಾವ ಮಾಧ್ಯಮದ ಮೂಲಕ ಹೇಳಬೇಕು, ಇವೆಲ್ಲ, ಆಮೇಲೆ ನಾವು ಹೇಳಿದ್ದನ್ನು 1,000 ಮಕ್ಕಳು ಏಕಕಾಲಕ್ಕೆ ಅರ್ಥಕೋಬೇಕು, ಅಬ್ಸರ್ವ್ ಮಾಡಬೇಕು ಅಂದರೆ ಯಾವ ಮಾಧ್ಯಮದ ಮೂಲಕ ಹೇಳಬೇಕು, ಅದನ್ನು ಪುಸ್ತಕದ ಮೂಲಕ ಹೇಳಬೇಕು ಅಥವಾ ದಿನಪತ್ರಿಕೆಗಳ ಕಥೆಗಳ ಮೂಲಕ ಹೇಳಬೇಕು. ಇಷ್ಟೇ ನಾನಾ ವಿಧವಾದ ನಾನಾ ಆಯಾಮಗಳು ಮಕ್ಕಳ ಸಾಹಿತ್ಯಕ್ಕೆ ಇದೆ. ಇವತ್ತು ನನ್ನ ಜೊತೆಗೆ ವಿಜಯಶ್ರೀ ಹಾಲಾಡಿಯವರಿದ್ದಾರೆ. ಅವರು ಈಗಾಗಲೇ 6-8 ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆ ಭಾಗದಿಂದ ತಮ್ಮ ಜಗತ್ತನ್ನು ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮಗೆ ಶಿವಲಿಂಗಪ್ಪ ಅವರಿದ್ದಾರೆ. ಅವರು ಬೆಳಗಾವಿ ಜಿಲ್ಲೆಯಿಂದ ಬಂದವರು, ಬಳ್ಳಾರಿ ಜಿಲ್ಲೆಯಿಂದ ಬಂದವರು. ಅವರು ಪ್ರಾಥಮಿಕ ಹಂತದ ಶಿಕ್ಷಕರಾಗಿದ್ದರೂ ಕೂಡ ಮಕ್ಕಳ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿ PhD ಪಡೆದವರು. PhD ಪಡೆದರೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲಿ ಅವರ ವೃತ್ತಿ ಇದೆ. ಅನೇಕ ಪ್ರಶಸ್ತಿಗಳನ್ನು ವಿಜಯಶ್ರೀ ಹಾಲಾಡಿಯವರು ಹಾಗೆ ಅವರು ಕೂಡ ಅನೇಕ ಪ್ರಶಸ್ತಿಗಳನ್ನು ಪಡೆದವರು. ಮೂರನೇದಾಗಿ ನಮ್ಮ ಜೊತೆಗೆ ಅನುಪಮ ಬೆಣಚಿನಮರಕಿ ಅವರಿದ್ದಾರೆ. ಅವರ ವೈಶಿಷ್ಟ್ಯ ಏನಂದರೆ ಅವರು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿದ್ದಾಗಲೂ ಕೂಡ ಕನ್ನಡದಲ್ಲಿ ಮಕ್ಕಳಿಗಾಗಿ ಕತೆ ಬರೀತಾರೆ. ಬರೆಯೋದಷ್ಟೇ ಅಲ್ಲ, ಅದನ್ನು ತಾವೇ ಪ್ರಕಟ ಮಾಡ್ತಾರೆ. ಆ ಕಥೆಗೆ ಸೂಕ್ತವಾಗಿ ಚಿತ್ರ ಬರೆಯಬಲ್ಲ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಹಳ್ಳಿಗೆ ಹೋಗಿ ಹಳ್ಳಿಯ ಹೈದರ ಮೂಲಕವೇ ಚಿತ್ರ ಬರೆಸ್ತಾರೆ. ಆ ಚಿತ್ರವನ್ನು ಕತೆಗೆ ಅನುಗುಣವಾಗುವಂತೆ ಚಿತ್ರ ಬರೆದಷ್ಟೇ ತಾವೇ ಪ್ರಕಟ ಮಾಡ್ತಾರೆ. ಇಂಥ ಒಂದು ವಿಶಿಷ್ಟ ಸಾಧಕಿಯರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಒಂದೆರಡು ಆರಂಭದ ಪ್ರಶ್ನೆಗಳನ್ನು ಕೇಳುವ ಮೂಲಕ ಈ ಸಂವಾದವನ್ನು ಆರಂಭ ಮಾಡೋಣ. ಬಹುಶಃ 3 ರೌಂಡ್ ಏನಂತಾರೆ, 3 ರೌಂಡ್ಗೆ 3 ಸುತ್ತಿನಲ್ಲಿ ನಾವು ಈ ಮಕ್ಕಳ ಸಾಹಿತ್ಯದ ವಿಷಯವನ್ನು ಚರ್ಚೆ ಮಾಡೋಣ. ಆದರೆ ಇವತ್ತು ಪರಿಚಯದಲ್ಲಿ ಏನಿದೆ ಅಂದರೆ ಮಕ್ಕಳ ಗಾನ, ಮಕ್ಕಳ ಹಾಡಿನ ಬಗ್ಗೆ ಮಾತ್ರ ಫೋಕಸ್ ಇದ್ದಂಗೆ ಕಾಣ್ತಾ ಇದೆ. ಆದರೆ ನಾವು ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಮಕ್ಕಳಿಗೆ ಬೇಕಾದ ರಂಜನೀಯ ಮತ್ತು ಜ್ಞಾನವುಳ್ಳ ಸಾಹಿತ್ಯವನ್ನು ಹೇಗೆ ಕೊಡಬೇಕು ಅನ್ನೋದನ್ನು ನಾನು ಮೊದಲನೇ ಪ್ರಶ್ನೆಯನ್ನು ಶಿವಲಿಂಗಪ್ಪನವರಿಗೆ ಕೇಳ್ತಾ ಇದ್ದೀನಿ. ತಾವು ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳ ಶಿಕ್ಷಕರಾಗಿ ಮಕ್ಕಳಿಗೆ ಯಾವ್ಯಾವ ರೀತಿಯ ಮಾಧ್ಯಮದಲ್ಲಿ ಕತೆ ಹೇಳ್ತೀರಿ, ಅಥವಾ ನೀವು ಯಾವ ಚಿತ್ರಣವನ್ನು ಮಕ್ಕಳಿಗೆ ಕೊಡೋಕ್ಕೆ ಇಷ್ಟಪಡ್ತೀರಿ, ಅದೇ ಬೆಳಗಾವಿ ಅಥವಾ ಬಳ್ಳಾರಿ ಜಿಲ್ಲೆಯ ಮಕ್ಕಳಿಗೂ ಅಥವಾ ದಕ್ಷಿಣ ಕನ್ನಡದ ಸುಳ್ಯದ ಮಕ್ಕಳಿಗೂ ಯಾವ್ಯಾವ ರೀತಿಯಲ್ಲಿ ವಿಭಿನ್ನವಾದ ಸಾಹಿತ್ಯವನ್ನು ಕಲ್ಪಿಸಬೇಕು ಅನ್ನೋದನ್ನು ನೀವು ಅದರ ಬಗ್ಗೆ ನೀವು ಸ್ವಲ್ಪ ಬೆಳಕು ಚೆಲ್ಲಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕಿಂತ ಮುಂಚೆ ನೀವು ನಿಮಗೆ ಸಂದ ಪ್ರಶಸ್ತಿಗಳ ಬಗ್ಗೆನೂ ಒಂದು ಸ್ವಲ್ಪ ಹೇಳಿಕೊಂಡ್ರೆ ಒಳ್ಳೆಯದು. ಎಲ್ರಿಗೂ ನಮಸ್ಕಾರ. ಪ್ರಶಸ್ತಿಗಳ ಬಗ್ಗೆ ಇಲ್ಲಿ ಬೇಡ, ಪುಸ್ತಕಗಳಿಗೆ ಸಂದ ಪ್ರಶಸ್ತಿಗಳಿಗೆ ಶಿವಲಿಂಗಪ್ಪ ಹೇಳ್ಕೊಳ್ಳೋದು ಅದು ಇದೆ ಅನಿಸುತ್ತೆ. ನನಗೆ ನಿಮ್ಮ ಮೊದಲನೇ ಪ್ರಶ್ನೆ ಬಹುಶಃ ನಾವೆಲ್ಲರೂ ಕೂಡ ಕೇಳ್ಕೊಳ್ಕೋಬೇಕಾದಂಥ ಒಂದು ಪ್ರಶ್ನೆ. ಮಕ್ಕಳಿಗಾಗಿ ಅಥವಾ ನೀವು ಮಕ್ಕಳ ಸಾಹಿತ್ಯವನ್ನು ಆರಿಸ್ಕೊಂಡಿದ್ದು ಯಾಕೆ ಅಂತೇಳಿ. ಮಕ್ಕಳ ಸಾಹಿತ್ಯ ಅನ್ನುವಂಥ ಸಾಹಿತ್ಯ ಅದು ಈಗಾಗಲೇ ಏನು ನಾವು ದೊಡ್ಡವರ ಸಾಹಿತ್ಯ ಪ್ರಕಾರ ಏನಿದೆಯಲ್ಲ, ಆ ಸಾಹಿತ್ಯಕ್ಕಿಂತ ಭಿನ್ನವಾದಂಥ ಪ್ರಕಾರವೇನಲ್ಲ. ಅದರ ಹಾಗೇನೆ ಇದು ಒಂದು ಅಭಿವ್ಯಕ್ತಿಯ ಮಾಧ್ಯಮ. ಸೊ ನನ್ನ ಓದು, ನನ್ನ ಬರವಣಿಗೆ, ನನ್ನ ಮಕ್ಕಳ ಸಾಹಿತ್ಯವೇ ಆದರೂ ಕೂಡ ನಾನು ಎಲ್ಲ ಸಮಕಾಲೀನ ಕಾವ್ಯ, ಕತೆ, ಕಾದಂಬರಿ, ವಿಮರ್ಶೆ ಎಲ್ಲ ಬಗೆಯ ಬರಹಗಳನ್ನು ಓದಿದಾಗಿಯೂ ಕೂಡ ಕಳೆದ 15 ವರ್ಷಗಳಿಂದ ನನ್ನ ಬರವಣಿಗೆ ಮಾಧ್ಯಮವನ್ನು ಮಕ್ಕಳ ಸಾಹಿತ್ಯವೇ ಯಾಕೆ ಮಾಡ್ಕೊಳ್ಬೇಕಾಯಿತು ಅಂತ. ಸೊ ನನಗೆ ಮಕ್ಕಳ ಸಾಹಿತ್ಯ ಬರೆಯೋದು ಅಂದರೆ ಸೊ ನನಗೆ ಬರೆದುಕೊಂಡ ಹಾಗೆ ಅಂತ ನಾನು ಭಾವಿಸಿದ್ದೀನಿ.
ಅಂದರೆ ನಾನು ಮಕ್ಕಳಿಗಾಗಿ ಅಂತ ಬರೆಯಲ್ಲ, ಸೊ ನನಗಾಗಿ ಅಂತ ನಾನು ಬರಿತೀನಿ. ಅಂದರೆ ಬಹುಶಃ ಯಾವುದೇ ಒಬ್ಬ ಲೇಖಕ, ಇಲ್ಲಿ ಬಹುತೇಕ ಜನ ಲೇಖಕರಿದ್ದೀರಿ, ಸೊ ಲೇಖಕ ಲೋಕಾನುಭವದ ಜೊತೆಗೆ ತನ್ನ ಸ್ವಾನುಭವ ಅಂದರೆ ಜೀವನದ ತಾನು ಅನುಭವಿಸಿದ ಘಟನೆಗಳನ್ನು ಬರವಣಿಗೆಯ ರೂಪಕ್ಕೆ ಇಳಿಸುತ್ತಾರೆ. ಹಾಗೆ ನನ್ನ ಜೀವಮಾನದ ಇಲ್ಲಿಯವರೆಗಿನ ಅನುಭವಗಳಲ್ಲಿ ನಾನು ಮರಿಲಾರದಂಥ ಒಂದು ಅನುಭವ ಕಾಲ ನನ್ನ ಬಾಲ್ಯಕಾಲ. ಹಾಗಾಗಿ ನಾನು ಏನಾದರೂ ಬರೀಲಿಕ್ಕೆ ಹೋಗಲಿ ಅದು ಮತ್ತೆ ಮತ್ತೆ ನನ್ನ ಬಾಲ್ಯಕ್ಕೆ ತಿರುಗುತ್ತೆ, ಮತ್ತೆ ಮತ್ತೆ ನನ್ನ ಬಾಲ್ಯವೇ ನನಗೆ ಮರುಕಳಿಸುತ್ತೆ. ಸೊ ಇದು ನನ್ನ ಮಿತಿಯೋ ಅಥವಾ ನಾನು ಆ ಬಾಲ್ಯದಿಂದ ಮತ್ತೆ ಇನ್ನೂ ವಾಪಸ್ಸು ಇಲ್ಲಿವರೆಗೆ ದೊಡ್ಡವನಾಗಿಲ್ವ ಅಥವಾ ಇನ್ನೂ ಬಂದಿಲ್ವ ಗೊತ್ತಿಲ್ಲ. ನನ್ನ ಒಂದು ಕತೆ ಬರೆದ್ರು, ಕಾದಂಬರಿ ಬರೀಲಿಕ್ಕೆ ಶುರು ಮಾಡಿದ್ರು, ಒಂದು ಕವಿತೆ ಬರೀಲಿಕ್ಕೆ ಶುರು ಮಾಡಿದ್ರು, ಅದು ಮಕ್ಕಳ ಸಾಹಿತ್ಯವೇ ಅಂತ ಪರಿಗಣಿಸಲ್ಪಡುತ್ತೆ. ನಾನು ಹಾಗಂತ ನಾನು ಬರೆಯಲ್ಲ. ಅಂದರೆ ಇಲ್ಲಿ ಮಾಧ್ಯಮ ನನಗೆ ಏನು ಇನ್ನೋಸೆನ್ಸ್ ಏನಿದೆಯಲ್ಲ, ಅಂದರೆ ಚೈಲ್ಡ್ಹುಡ್ನೆಸ್, ನನ್ನೊಳಗಿನ ಒಂದು ಚೈಲ್ಡ್ಹುಡ್ನೆಸ್ ಏನಿದೆ, ಸೊ ನನ್ನನ್ನು ಹಾಗೆ ಮತ್ತೆ ಮತ್ತೆ ಮಕ್ಕಳ ಸಾಹಿತ್ಯದೊಳಗಡೆ ಮರಳುವ ಹಾಗೆ, ಮಕ್ಕಳ ಸಾಹಿತ್ಯವನ್ನೇ ಬರೆಯುವ ಹಾಗೆ ಮಾಡಿದೆ. ಮತ್ತು ಇನ್ನೊಂದು, ನನ್ನ ವೃತ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿರೋದ್ರಿಂದ ಅಂಥದ್ದೇ ಮಕ್ಕಳ ಜಗತ್ತಿನೊಂದಿಗೆ ನಾನು ನಿತ್ಯವೂ ಒಡನಾಡೋದ್ರಿಂದ ಸೊ ನನಗೆ ಇಲ್ಲಿವರೆಗಿನ ನನ್ನ ಓದಿನ ವ್ಯಾಪ್ತಿ ಒಳಗಡೆ ನನ್ನ ಸುತ್ತಮುತ್ತಲ ಈ ಮಕ್ಕಳು ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಅಂದರೆ ಮಕ್ಕಳ ಸಾಹಿತ್ಯ ಅಂತಂದರೆ ನಮ್ಮಲ್ಲಿ ಸೊ ಇಲ್ಲಿವರೆಗೆ ಅಂದರೆ ನವೋದಯ, ನವ್ಯಕಾಲ, ಏನು ನಾವು ಸಾಹಿತ್ಯದ ಹಂತಗಳನ್ನು ನೋಡ್ತೀವಿ. ಸೊ ನಮ್ಮಲ್ಲಿ ಎರಡು ಬಗೆಯ ಮುಖ್ಯವಾದ ಹಂತಗಳಿದೆ ಮಕ್ಕಳ ಸಾಹಿತ್ಯದೊಳಗಡೆ. ಅದರ ನವೋದಯ ಕಾಲಘಟ್ಟದಲ್ಲಿ ಕುವೆಂಪು, ರಾಜರತ್ನಂ ಮತ್ತು ಕಾರಂತರು, ದಿನಕರ ದೇಸಾಯಿ, ಆ ಕಾಲಘಟ್ಟದೊಳಗಡೆ ಬಂದ ಈ ಏನು ಹಿರಿ ತಲೆಮಾರಿನ ಲೇಖಕರ ಸಾಹಿತ್ಯ ಸೃಷ್ಟಿ ಒಂದು ಬಗೆಯಾದಾದರೆ, ಅದಾದ ಮೇಲೆ ನಮ್ಮ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಶಿಕ್ಷಕ ಪಡೆ ಮಕ್ಕಳ ಸಾಹಿತ್ಯಕ್ಕೆ ಏನು ಅಂದರೆ ಮಕ್ಕಳಿಗೆ ಜ್ಞಾನವನ್ನು ಕೊಡುವ, ಮಕ್ಕಳಿಗೆ ದಾರಿದೀಪವಾಗುವಂತಹ ಸಾಹಿತ್ಯದ ಉದ್ದೇಶವನ್ನು ಇಟ್ಕೊಂಡು ಭಾಳ ದೊಡ್ಡ ಸಾಹಿತ್ಯ ಪರಂಪರೆ ಆ ಭಾಗದಲ್ಲಿ ಉಟ್ಕೊಳ್ಳುತ್ತೆ. ಸೊ ಇಷ್ಟಾಗಿಯೂ ಕೂಡ ಇವತ್ತು ನಾವು 21ನೇ ಶತಮಾನದ 2ನೇ ದಶಕದಲ್ಲಿ ಇದ್ದ ಸಂದರ್ಭದಲ್ಲಿಯೂ ಕೂಡ ನಾನು ಓದಿದ ಇಷ್ಟು ಸಾಹಿತ್ಯದೊಳಗಡೆ ನನ್ನ ಸುತ್ತಮುತ್ತಲಿನ, ನನ್ನ ಶಾಲೆಯಲ್ಲಿ ಓದುವ, ಶಾಲೆ ಬಿಟ್ಟ ಗಾದಿಗನೋ ಮತ್ತು ಅಪ್ಪ ಅಮ್ಮ ಇಲ್ಲದ ತಿಮ್ಮರಾಜನೋ, ಇವ್ರು ಯಾಕೆ ಬರ್ತಾ ಇಲ್ಲ? ಇವರಿಗೆ ಸಾಹಿತ್ಯದೊಳಗಡೆ ಬರಲಿಕ್ಕೆ ಅರ್ಹತೆ ಇಲ್ವಾ? ಅಥವಾ ನಿಜವಾಗ್ಲೂ ಮಕ್ಕಳ ಸಾಹಿತ್ಯದ ವ್ಯಾಪ್ತಿ ಅಂದರೆ ಏನು ಅಂತ ನನಗೆಲ್ಲ ಮತ್ತೆ ಒಂದು ಪ್ರಶ್ನೆ ನನ್ನನ್ನು ಪದೇ ಪದೇ ಹುಕ್ ಮಾಡ್ಲಿಕ್ಕೆ ಶುರು ಮಾಡ್ತು. ಹಾಗಾಗಿ ಸೊ ನಾನು ಬರವಣಿಗೆ ತೆರ್ಕೊಂಡಾಗ ಮತ್ತು ಇವರೆಲ್ಲ ನನ್ನ ಬರವಣಿಗೆಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಆಗ ನನಗೆ ಸೊ ನನ್ನ ಅಭಿವ್ಯಕ್ತಿ ಮಾಧ್ಯಮ ಅಂತಂದರೆ ನನಗೆ ಮಕ್ಕಳ ಸಾಹಿತ್ಯ ಅಂತ ನಾನು ನಿರ್ಧರಿಸ್ಕೊಂಡೆ. ಎಷ್ಟೋ ಸಂದರ್ಭದಲ್ಲಿ ನನ್ನ ತಲೆಮಾರಿನ ಅನೇಕರು ಕಾವ್ಯ, ಕತೆ ಅದೆಲ್ಲ ಬರೆಯುವ ಸಂದರ್ಭದೊಳಗಡೆ ಸೊ ನಾನು ಅವರ ಹಾಗೇನೆ ಸೊ ಇದು ನನ್ನ ಮಾಧ್ಯಮ, ಇದಕ್ಕೋಸ್ಕರನೇ ನಾನಿರ್ಬೋದು, ನಾನು ಬರೆಯೋದೇ ಇದಕ್ಕೋಸ್ಕರ ಅಂತೇಳಿ. ಜಗತ್ತಿನ ಎಷ್ಟೊಂದು ಜನ ಭಾಳ ದೊಡ್ಡ ಲೇಖಕರು ಮಕ್ಕಳ ಸಾಹಿತ್ಯವನ್ನೇ ಮುನ್ನೆಲೆಗೆ ಇಟ್ಕೊಂಡು ಬರೆದಿದ್ದಾರೆ. ಬಹುಶಃ ಅದು ಕೂಡ ನನ್ನ ಮೇಲೆ ಪ್ರಭಾವ ಬೀರಿ ನನ್ನನ್ನು ಆ ದಿಕ್ಕಿನಲ್ಲಿ ಸೆಳೆದಿರ್ಬೋದು ಅಂತ ನನಗೆ ಅನಿಸುತ್ತೆ ಸರ್. ಸೊಗಸಾಗಿ ಹೇಳಿದ್ರಿ. ವಿಶೇಷವಾಗಿ ನೀವು ಹೇಳಿದ್ರಲ್ಲಿ ಗಮನಾರ್ಹ ಸಂಗತಿ ಏನಂದರೆ, ಎಲ್ಲರ ಮನಸ್ಸಿನಲ್ಲೂ ಚೈಲ್ಡ್ ಅಂತಿದೆ. ನಮ್ಮ ಮನಸ್ಸು ಹೆಚ್ಚಾಗಿ ಅತ್ಯಂತ ಮುದವಾದ ನೆನಪು ಯಾವುದು ಅಂದರೆ ಚೈಲ್ಡ್ಹುಡ್ ನೆನಪು. ಆ ಚೈಲ್ಡ್ಹುಡ್ ನೆನಪನ್ನು ಮತ್ತೆ ಮತ್ತೆ ಮೊಗೀತಾ ಇವತ್ತಿನ ಮಕ್ಕಳಿಗೆ ನಾವು ಹೇಗೆ ಕೊಡ್ಬೋದು ಅನ್ನೋದನ್ನು ನೀವು ಹೇಳಿದಿರಿ. ವಿಜಯಶ್ರೀ, ತಾವು ಕಾದಂಬರಿಯನ್ನು ಕೂಡ ಬರೆದಿದ್ದೀರಿ ಅಲ್ವಾ? ತಮ್ಮ ದೃಷ್ಟಿಯಲ್ಲಿ ಅದೇ ಬೇಸಿಕ್ ಕ್ವೆಶ್ಚನ್, ತಾವು ಯಾಕೆ ಮಕ್ಕಳ ಸಾಹಿತ್ಯಕ್ಕೆ ನಿಮ್ಮನ್ನು ನೀವು ಸೀಮಿತಗೊಳಿಸ್ಕೊಂಡ್ರೋ ಅಥವಾ ಅದಕ್ಕೇನಾದ್ರು ವಿಶೇಷ ಉದ್ದೇಶ ಇದೆಯೋ? ನಿಮ್ಮ ಪರಿಸರಕ್ಕೆ ನೀವು ಕೊಡ್ತಾ ಇರುವ ಮಕ್ಕಳ ಕತೆ ಬೆಳಗಾವಿ ಮಕ್ಕಳಿಗೂ ಹೊಂದಬಹುದು ಹೇಗೆ? ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಸರ್ ಅವ್ರು ಕೇಳಿದರು, ನಿಮ್ಮನ್ನು ನೀವು ಯಾಕೆ ಮಕ್ಕಳ ಸಾಹಿತ್ಯಕ್ಕೆ ಸೀಮಿತಗೊಳಿಸ್ಕೊಂಡಿದ್ದೀರಾ ಅಂತ. ಆ ಪ್ರಶ್ನೆಗೆ ಎರಡು ಉತ್ತರ ಇದೆ ನಂದು. ಒಂದು,
ನಾನು ಒಂದೇ ಜನರಲ್ ಆಗಿ ಉತ್ತರ ಕೊಡೋದಾದರೆ, ನಾನು ಬರೀ ಮಕ್ಕಳ ಸಾಹಿತ್ಯ ಬರಿತಾ ಇಲ್ಲ, ದೊಡ್ಡವರದ್ದು ಬರಿತೀನಿ ಅನ್ನೋದು ಒಂದು ಜನರಲ್ ಉತ್ತರ. ಆದರೆ ಇದು ಸೀಮಿತಗೊಳಿಸ್ಕೊಂಡಿದ್ದಲ್ಲ, ನನಗೆ ಅತ್ಯಂತ ಖುಷಿ ಕೊಡುವ ಒಂದು ಬರವಣಿಗೆ. ಬಹುಶಃ ಮಕ್ಕಳ ಸಾಹಿತ್ಯದ ಒಂದು ಪ್ರಕಾರಕ್ಕೆ ನಾನು ಆಭಾರಿಯಾಗಿರಬೇಕು. ನನಗೆ ಯಾವಾಗ ತುಂಬ ನೋವು ಅನಿಸುತ್ತೆ ಅಥವಾ ಏನೋ ಇವತ್ತು ಇಲ್ಲಪ್ಪ ಮೂಡ್ ಆಫ್ ಆಗಿದೆ, ನಾನು ತುಂಬ ಖುಷಿಯಾಗಿ ಇರಬೇಕು ಅಂದ್ಕೊಂಡಾಗ ನಾನು ಮಕ್ಕಳ ಪದ್ಯನ ಬರಿತೀನಿ. ಪದ್ಯ ಬರೆಯುವಾಗ ದೊಡ್ಡವ್ರ ಪದ್ಯ ಬರೆಯುವಾಗ ಬರ್ದಾಗೆ ಇರಲ್ಲ ಆ ಅನುಭವ. ಮಕ್ಕಳ ಪದ್ಯ ಬರೆಯುವಾಗ ಅದನ್ನು ಹಾಡ್ಕೊಂಡೇ ಬರಿಬೇಕಾಗುತ್ತೆ. ಒಂದಿಷ್ಟು ಅಭಿನಯನೂ ಮಾಡ್ಕೊಂಡಿರೋ, ನಾನು ಮನೇಲಿ ಒಬ್ಬಳೇ ಇದ್ದರೂ ಅಭಿನಯ ಮಾಡ್ಕೊಂಡು ನನ್ನಷ್ಟಕ್ಕೆ ಬರಿತೀನಲ್ಲ, ಆ ಸಂದರ್ಭ ಇದೆಯಲ್ಲ, ಅದು ಚೆನ್ನಾಗಿ ಬಂತು ಆ ಪದ್ಯ ಅಥವಾ ಒಂದು ಇದು ಅಂದಾಗ ತುಂಬ ಖುಷಿ ಕೊಡುತ್ತೆ. ಇದು ನಾನು ತಮಾಷೆಯಾಗಿ ಹೇಳಿರೋದಲ್ಲ, ದೊಡ್ಡವ್ರ ಸಾಹಿತ್ಯ ಪ್ರಬುದ್ಧ ಸಾಹಿತ್ಯ ಬರೆಯೋದಕ್ಕಿಂತ ಮಕ್ಕಳ ಸಾಹಿತ್ಯ ಬರೆಯುವಾಗಿನ ಅನುಭವ ನನಗೆ ಖುಷಿ ಕೊಡುವಂಥದ್ದು. ಮತ್ತು ನಾನು ಆರಂಭದಲ್ಲಿ ಬಹುಶಃ ನನ್ನ 8ನೇ ಕ್ಲಾಸಲ್ಲಿರುವಾಗ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನ್ನ 30ನೇ ವರ್ಷದವರೆಗೂ ನಾನು ಮಕ್ಕಳಿಗಾಗಿ ಏನೂ ಬರೀಲಿಲ್ಲ. ಅದು ನಾನು ದೊಡ್ಡವ್ರಿಗಾಗಿ ಅಂತ ಏನು ತಿಳ್ಕೊಂಡಿದ್ದೆ ಅದನ್ನು ಬರಿತಾ ಇದ್ದೆ. ಆಮೇಲೆ ನನ್ನ ಮಗ ಹುಟ್ಟಿದ ಮೇಲೆ ಅವನ ಮನಸ್ಸಿನ ಭಾವನೆಗಳು ನನ್ನ ಭಾವನೆಗಳು ಒಂದೇ ಅಂತ ಆಗಿರ್ಬೋದು. ಆವಾಗ ನನಗೆ ಅವನಿಗಾಗಿ ಮೊದಲು ಬರೆದ್ನೇನೋ ಅಂತ ನಂಗೆ ಅನಿಸುತ್ತೆ, ನನ್ನನ್ನು ನಾನು ತಿರುಗಿ ನೋಡಿಕೊಂಡ್ರೆ. ಆಮೇಲೆ ನಾನು 17 ವರ್ಷ ಹೈಸ್ಕೂಲಲ್ಲಿ ಕೆಲಸ ಮಾಡಿದ್ರಿಂದ, ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲಸ ಮಾಡಿ ಅಲ್ಲಿನ ಮಕ್ಕಳ ಎಲ್ಲ ಭಾವಗಳು ಅವ್ರ ಜೊತೆ ಇಡೀ ದಿನ ಕಳೀತಿದ್ದದು, ಇದು ಕೂಡ ನಾನು ಮಕ್ಕಳ ಸಾಹಿತ್ಯ ಬರೆಯೋದಕ್ಕೆ ಪೂರಕ ಆಗಿದೆ. ಇನ್ನು ಇವರು ಶಿವಲಿಂಗಪ್ಪ ಸರ್ ಹೇಳಿದ ಮಾತು, ಅದು ನನ್ನ ಮಾತು ಕೂಡ. ಯಾಕಂದರೆ ಪ್ರತಿಯೊಬ್ಬನ ಮನುಷ್ಯನ ಒಳಗೂ ಮಗು ಇರ್ತದೆ, ಅದು ಹೊರಗೆ ಬರಲಿಕ್ಕೆ ಪ್ರತಿಕ್ಷಣ ಪ್ರಯತ್ನಿಸ್ತಾ ಇರ್ತದೆ. ಆದರೆ ನಮ್ಮ ಈ ವ್ಯಾವಹಾರಿಕ ಬದುಕಿನಲ್ಲಿ, ಈ ದೊಡ್ಡವರ ಬದುಕಿನ ಜಂಜಾಟದಲ್ಲಿ ನಾವು ಅದನ್ನು ಒಳಗೆ ತಳ್ತಾ ಇರ್ತೇವೆ. ತಳ್ಳದಿದ್ರೆ ನಾವು ಎಲ್ಲರ ಹಾಗೆ ಬದುಕಲಿಕ್ಕಾಗಲ್ಲ. ಸೊ ಇವ್ರಿಗೊಂದು ಸ್ವಲ್ಪ ಅಂಡೆ ಪಿರಿಕೆಯ ಎಂಥದಂತ ಯಾರಾದರೂ ಹೇಳಬೇಕು, ಹಂಗಾಗೋಗುತ್ತೆ. ಹಾಗೆ ನನಗೂ ಕೂಡ ನನ್ನ ಬಾಲ್ಯ ಇದೆಯಲ್ಲ, ನಾನು ಯಾಕೆ ಮಕ್ಕಳ ಸಾಹಿತ್ಯ ಬರಿದೆ ಅಂತ ನನ್ನನ್ನು ನಾನು ಕೇಳ್ಕೊಂಡಾಗ ಎಲ್ಲ ನನಗೆ ಸಿಗೋ ಪ್ರಶ್ನೆಗೆ ಅದಕ್ಕೆ ಉತ್ತರ ಏನಂದರೆ, ನನ್ನ ಬಾಲ್ಯ ತುಂಬ ಚೆನ್ನಾಗಿರಲಿಲ್ಲ ಅಂದರೆ ಚೆನ್ನಾಗೂ ಇತ್ತು, ಚೆನ್ನಾಗೂ ಇರಲಿಲ್ಲ. ಹೇಗಂದರೆ ನಾನು ಹಳ್ಳಿಯಲ್ಲಿ ಬೆಳೆದೆ. ನಮ್ಮದು ತುಂಬ ಇಂಟೀರಿಯರ್ ಪ್ಲೇಸ್, ಹಾಲಾಡಿಯಿಂದ ಒಳಗೆ ಮುದೂರಿ ಅಂತ ಇವತ್ತಿಗೂ ಬಸ್ ಇಲ್ಲ ನಮ್ಮೂರಿಗೆ. ಆಗ ಆ ಕಾಲದಲ್ಲಂತೂ ಯಾರಿಗಾದರೂ ಹುಷಾರಿಲ್ಲಿದ್ರೆ ಅವ್ರನ್ನ ಹೊತ್ಕೊಂಡು ಹೋಗಬೇಕಿತ್ತು, ಅಷ್ಟು ದೂರ ಬಸ್ಸಿಗೆ ಇದಕ್ಕೆ. ಹಾಗೆ ಅಂತ ಆ ನಿಸರ್ಗದ ಮಧ್ಯೆ ನಾನು ಬೆಳೆದಿದ್ದು ಎಲ್ಲವೂ ನನ್ನ ಬಾಲ್ಯಕ್ಕೆ ಅತ್ಯಂತ ಪೂರಕವಾಗಿದೆ, ನಿಜ. ಆದರೆ ಯಾಕೋ ಗೊತ್ತಿಲ್ಲ, ತೀರಾ ಚಿಕ್ಕ ವಯಸ್ಸಲ್ಲಿ ಅದನ್ನು ನನ್ನ ಅನುಭವ ಕಥನಗಳು ಬರೆದಿದ್ದೀನಿ ನಾನು ಮಕ್ಕಳಿಗಾಗಿ 2, ಒಂದು ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಅಂತ, ಇನ್ನೊಂದು ಕಾಡಂಚಿನ ಊರಿನಲ್ಲಿ. ಆ ಅನುಭವ ಕಥನಗಳಲ್ಲಿ ನನ್ನ ಬಾಲ್ಯದಾಗೆ ನನಗೆ ಯಾವಾಗ ಏನು ಅನಿಸ್ತಾ ಇತ್ತು, ಆ ಸಂದರ್ಭದಲ್ಲಿ ಏನೇನು ಕೆಲವು ಆಯ್ದ ಘಟನೆಗಳನ್ನು ಮುಖ್ಯ ಅನಿಸಿದ್ದನ್ನು ನಾನು ಬರೆದಿದ್ದೇನೆ ಮಕ್ಕಳಿಗಾಗಿ. ಆವಾಗ ಆ ಬಾಲ್ಯದ ನನ್ನ ಮನೆಯೊಳಗಿನ ಅನುಭವ ಅದು ನನಗೆ ತುಂಬ ಚೆನ್ನಾಗಿರಲಿಲ್ಲ. ಅದು ಅಥವಾ ನನ್ನ ವ್ಯಕ್ತಿತ್ವದಲ್ಲೇ ಹಂಗಿತ್ತೇನೋ ನಂಗೆ ಗೊತ್ತಿಲ್ಲ. ಒಂದು ವಿಷಾದ ಯಾವಾಗಲೂ ಅಷ್ಟು ಚಿಕ್ಕ ವಯಸ್ಸಿಗೆ ನಂಗೆ ಇವಾಗಲೂ ನೆನಪಿದೆ, ಒಂದು ವಿಷಾದ ಕವಿದ್ಕೊಂಡಿರ್ತಿತ್ತು ನನಗೆ ಹೆಚ್ಚಿನ ಸಂದರ್ಭದಲ್ಲಿ. ಮತ್ತು ನಮ್ಮ ಮನೆಯಲ್ಲಿ ಹೆಚ್ಚಂದರೆ ಹೆಣ್ಮಕ್ಳನ್ನು ತುಂಬ ಸ್ಟ್ರಿಕ್ಟಾಗಿ ಬೆಳೆಸೋದ್ರಿಂದ ಇರ್ಬೋದು, ಅದು ಕೂಡ ಇರ್ಬೋದೇನೋ. ಯಾವಾಗಲೂ ತುಂಬ ಇದು ಬೈಯೋದು ಅಥವಾ ಹೊಡೆಯೋದು ಇವೆಲ್ಲ ಇರುತ್ತಲ್ಲ, ನಾನು ಹಠಮಾರಿ ಆಗಿದ್ದೀನಿ ಅನ್ಸುತ್ತೆ. ಒಂದಿಷ್ಟು ಮನೆಯಿಂದ ಹೊರಗೆ ಹಾಕ್ಸ್ಕೊಳ್ಳೋದು, ಇಂಥ ತುಂಬ ಅನುಭವಗಳು ನನ್ನನ್ನು ತುಂಬ ಇವತ್ತಿಗೂ ಗಾಢವಾಗಿ ಅವುಗಳು ಕಾಡ್ತವೆ. ಆ ಕಾಡಿದ್ರಿಂದನೇ ನಾನು ನನ್ನ ಅನುಭವಗಳನ್ನು ಬರೆದೆ. ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅಥವಾ ಕುಂದಾಪುರ ಭಾಗಕ್ಕೆ ಮಾತ್ರ ಸೀಮಿತವ, ಅಥವಾ ಅದೇ ಟೆಕ್ಸ್ಟನ್ನು ನಾವು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಅಥವಾ ಇಂಡಿಯಾದ ಬೇರೆ ಬೇರೆ ಭಾಗದಲ್ಲೂ ಅನ್ವಯ ಮಾಡ್ಬೋದಾ? ನಂಗನ್ಸೋದು ಈಗ ಬೆಳಿಗ್ಗೆ ಬರ್ತಾ ಅದನ್ನೇ ಮಗನ ಜೊತೆ ಚರ್ಚೆ ಮಾಡ್ಕೊಂಬಂದೆ. ಪುಟ್ಟ ನಾನೀಗ ಬರ್ದಿರೋದು, ಅವನು ದೊಡ್ಡವನು, ನನ್ನ ಪುಟ್ಟ 20 ವರ್ಷ ಅವನಿಗೆ. ನಾನೀಗ ಒಂದು ಮರಿತೀನಲ್ಲ ಪುಟ್ಟ, ಇದು ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತಾ ಅಥವಾ ಇವತ್ತಿನ ಮಕ್ಕಳಿಗೆ ನಾನು ಬರೆದಿದ್ದು ಇವತ್ತಿನ ಮಕ್ಕಳಿಗೂ ರೀಚ್ ಆಗುತ್ತಾ, ಆಗಬೇಕು ಬಟ್ ಆಗುತ್ತಾ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ ಆಗುತ್ತೆ.
ಯಾಕೆ ಅಂದಾಗ ಮತ್ತೆ ಅದನ್ನು ನಾವಿಬ್ಬರು ಸೇರಿ ಅದನ್ನು ವಿವರಿಸಿಕೊಂಡ್ವಿ. ಏನಂದರೆ ಈಗ ನನ್ನ ಬಾಲ್ಯದ ಅನುಭವಗಳು ಒಂದನೇದಾಗಿ ಮನುಷ್ಯರೆಲ್ಲರೂ ಎಷ್ಟೇ ವ್ಯಕ್ತಿ ಭಿನ್ನತೆ ಇದ್ದಾಗಲೂ ಮನುಷ್ಯರೆಲ್ಲರೂ ಮೂಲಭೂತವಾಗಿ ಒಂದೇ, ಇನ್ನೊಂದು ವ್ಯಕ್ತಿ ಭಿನ್ನತೆ ಇದ್ದಾಗಲೂ ಮಕ್ಕಳೆಲ್ಲ ಮೂಲಭೂತವಾಗಿ ಒಂದೇ ಅಂತ ನಾನು ಅನ್ಕೊಂತೀನಿ. ಆವಾಗ ಪ್ರತಿಯೊಂದು ಭಾಗದ ಮಗುವಿಗೂ ಅದು ಆಗುತ್ತೆ, ಅಥವಾ ಎಲ್ಲ ಮಕ್ಕಳಿಗೂ ಆಗುತ್ತೆ. ಅಥವಾ ನನ್ನ ಬಾಲ್ಯದ ಅನುಭವ ಇವತ್ತಿನ ಮಕ್ಕಳಿಗೆ ಅದು ರೀಚ್ ಆಗುತ್ತೆ ಅಂತ ಅನಿಸ್ತು. ಜೊತೆಗೆ ಏನಂದರೆ ಇನ್ನೊಂದು ಮುಖ್ಯವಾದ ಇದಂದರೆ, ನಾವು ಬರೆದ ಮಕ್ಕಳ ಸಾಹಿತ್ಯ ಅದು ದೊಡ್ಡವರಿಗೂ ಓದು ಹಾಗೆ ಇದ್ದರೆ, ಆ ದೊಡ್ಡವರಿಗೆ ಓದೋಕ್ಕೆ ಖುಷಿ ಕೊಟ್ಟರೆ ಅಥವಾ ಇದು ಚೆನ್ನಾಗಿದೆ ಅನಿಸಿದರೆ ಮಾತ್ರ ಮಕ್ಕಳಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ಮುಖ್ಯವಾದ ಅಭಿಪ್ರಾಯ. ಮಕ್ಕಳಿಗಂತೆ ನಾವು ಬರೆಯೋದಲ್ಲ, ಸರ್ ಹೇಳ್ದಂಗೆ ನಮಗಾಗಿ ನಾವು ಬರ್ಕೊಳ್ಳೋದು ಆ್ಯಕ್ಚುಲಿ ನಿಜವಾಗೂ. ಏನಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನಸ್ಸಿನ ನಿರಾಳತೆಗೆ ಅದು ದೊಡ್ಡವ್ರ ಸಾಹಿತ್ಯ ಯಾವ ಪ್ರಬುದ್ಧ ಸಾಹಿತ್ಯದಾಗೆ ಇದೊಂದು ಮಾಧ್ಯಮ ಅಷ್ಟೇ ಮಕ್ಕಳಿಗಾಗಂದ್ರೆ. ಮತ್ತೆ ಅದು ಒಂದು ಅಪಾಯ ಇದೆ, ಏನಂದ್ರೆ ಸರಳವಾದ ರಚನೆ, ಪ್ರಾಸ ಇದಿದ್ರೆ ಮಾತ್ರ ಮಕ್ಕಳ ಸಾಹಿತ್ಯ, ಇದು ಏನೋ ಒಂದು ಲಘುವಾಗಿ ಬರೆಯೋದು ಅಂತ ನಾವೆಲ್ಲ ತಿಳ್ಕೊಂಡ್ವಿ, ಆವಾಗಲೇ ಅದು ಮಕ್ಕಳ ಸಾಹಿತ್ಯಕ್ಕೆ ಅಪಾಯ ಬಂದಿರೋದು. ಹಾಗಲ್ಲ, ಮಕ್ಕಳ ಸಾಹಿತ್ಯ ಅಂದ್ರೆ ಅದೇನು ಹೆಂಗಿರ್ಬೇಕು ಅನ್ನೋದು ನಮ್ಗೊಂದಿಷ್ಟು ಮನಸ್ಸಲ್ಲಿ, ಅಂದ್ರೆ ಅದನ್ನ ಹೇಳಲಿಕ್ಕೆ ಬರ್ದೇ ಇರ್ಬೋದು, ನಾನೊಬ್ಳು ವಿಮರ್ಶಕಳಲ್ಲ, ಹಂಗಾಗಿ ಅದಕ್ಕೆ ಸೂಕ್ತವಾದ ಪದಗಳ ಮೂಲಕ ಹೇಳಲಿಕ್ಕೆ ಬರದೇ ಇರ್ಬೋದು. ಆದರೆ ನನಗೆ ಅಂದರೆ ಬರೆಯೋರಿಗೆ ಮಕ್ಕಳ ಸಾಹಿತ್ಯ ಆದರೆ ಅವ್ರ ಮನಸ್ಸೊಳಗಂತೂ ಮಕ್ಕಳ ಸಾಹಿತ್ಯ ಅಂದರೆ ಹಿಂಗಿರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅಂತ ನನಗನ್ಸುತ್ತೆ. ಧನ್ಯವಾದ. ಆದರೆ ನೀವು ಕೇವಲ ಕಥೆ ಅಥವಾ ನಾಟಕ ಬರೆದಿದ್ದೀರಾ? ಕವನ, ಪ್ರಕಟ ಕವನ, ನಾಟಕ. ಅನುಪಮ, ನೀವು 4 ಪುಸ್ತಕಗಳನ್ನು ಬರೆದಿರಿ. ವಿಶೇಷ ಏನಂದರೆ ಇಲೆಕ್ಟ್ರಾನಿಕ್ಸ್ ಎಂಜಿನಿಯರ್ ಆಗಿದ್ದುಕೊಂಡು ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲಿ ಬರೋದು ಸಾಲದು, ಅದೇ ಕತೆ ಇಂಗ್ಲೀಷ್ನಲ್ಲೂ ಇರಬೇಕು ಅಂತ ಹೇಳಿಕೊಂಡು ನಿಮ್ಮ ಊರಿನ ಸಂಸ್ಕೃತಿಯನ್ನು ಆಧರಿಸ್ಕೊಂಡು ನೀವು ಬರೆದ್ರಿ. ಅದನ್ನೇ ಮತ್ತೆ ಯಾಕೆ ಮಕ್ಕಳ ಸಾಹಿತ್ಯವನ್ನೇ ನೀವು ಸೃಷ್ಟಿ ಮಾಡಬೇಕು ಅಂತ ಹೊರಟ್ರಿ, ಅಥವಾ ಬೇರೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರ? ಯಾಕೆ ನಿಮ್ಮೂರಿನ ಮಕ್ಕಳ ಕೊಂಚಿಗೆ ಬಗ್ಗೆ ನೀವು ಬರೆದ್ರಿ? ಚೆನ್ನಾಗಿದೆ ಅದು. ಅದ್ರ ಕೊಂಚಿಗೆ ಅಂದರೆ ಒಂದು ರೀತಿಯ ಕುಲಾವಿ ಥರ. ಆ ಕುಲಾವಿಯನ್ನೇ ಇಟ್ಕೊಂಡು ಎಷ್ಟು ಚೆಂದ ಕತೆ ಬರೆದಿದ್ದಾರೆ. ಹೀಗೆ ನೀವು ಮಕ್ಕಳ ಸಾಹಿತ್ಯ ಯಾಕೆ ಬರೀಬೇಕು, ಮಕ್ಕಳ ಸಾಹಿತ್ಯಕ್ಕೆ ಯಾಕೆ ಒಲವು ಬಂತು, ಮತ್ತು ಅದರಲ್ಲಿ ನೀವು ಪ್ರಾಂತೀಯತೆಯನ್ನು ಹೇಗೆ ಪ್ರತಿನಿಧಿಸ್ತಾ ಇದ್ದೀರಿ, ಅದನ್ನು ಕ್ಯಾನ್ ವಿ ಎಕ್ಸ್ಪ್ಯಾಂಡ್ ಇಟ್ ಟು ಗ್ಲೋಬಲ್ ಅಂಥೇಳಿ ಹೇಳ್ಬೋದಾ? ನಮಸ್ತೆ ಎಲ್ಲರಿಗೂ. ಸರ್ ಹೇಳಿದಂತೆ ನಾನು ಇಂಜಿನಿಯರ್, ಟೆಕ್ಕು ಮಾಡಿದ್ದೀನಿ ಸರ್. ಆದರೆ ನನಗೆ ಮಕ್ಕಳ ಸಾಹಿತ್ಯದಲ್ಲಿ ವಿಪರೀತ ಹುಚ್ಚು. ನನಗೆ ಯಾವ ಥರ ಮಕ್ಕಳ ಪುಸ್ತಕ ಕೊಟ್ಟರು ನಾನು ಓದ್ತೇನೆ, ಯಾವ ದೇಶದ ಕೊಟ್ಟರು ಓದ್ತೇನೆ. ನನಗೊಂಥರ ಖುಷಿ ಸಿಗ್ತದೆ ಅದರಲ್ಲಿ. ನಾನು ಬರಿಬೇಕು, ಅದಕ್ಕೆ ಸ್ಟಡಿ ಮಾಡಬೇಕು, ಅದಕ್ಕೆ ನಾನು ಅದನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಭಾವನೆಯಿಂದ ನಾನು ಓದೋದೇ ಇಲ್ಲ. ನನಗದೊಂಥರ ಖುಷಿ ಕೊಡ್ತದೆ. ಫಸ್ಟು ಪುಸ್ತಕ ನನ್ನ ಮಕ್ಕಳಿಗೆ ತರಿಸಿದ ಕೂಡಲೇ ಓದೋದು ನಾನೇನೆ. ಅದನ್ನು ಓಪನ್ ಮಾಡಿ ನೋಡಿ ಓದಿ, ಚಿತ್ರ ಯಾವ ಥರ ಇದೆ, ಹೇಗೆ ಬಂದಿದೆ, ಅದರದ್ದು ಕಾಲ್ಪನಿಕ ಶಕ್ತಿ ಹೇಗಿದೆ, ನನ್ನ ಮಕ್ಕಳು ಏನು ಅನ್ಬೋದು, ಬೇರೆ ಮಕ್ಕಳು ಏನು ಅನ್ಬೋದು, ಈ ಥರ ವಿಪರೀತ ನನಗೆ ಮಕ್ಕಳ ಪುಸ್ತಕದ ಹುಚ್ಚಿದೆ. ಹೀಗಾಗಿ ನಾನು ಬರೆಯೋದ್ರ ಮೂಲಕನೂ ಅದನ್ನು ಬಹುಶಃ ವಿಸ್ತರಣೆ ಮಾಡ್ತಾ ಹೋದೆ ಅನಿಸುತ್ತೆ. ಆಮೇಲೆ ಎರಡನೇ ಉತ್ತರ ಏನಂತಂದರೆ, ಯಾಕೆ ಮಕ್ಕಳ ಸಾಹಿತ್ಯನೇ ತಗೊಂಡೆ ಅಂತಂದರೆ, ನಾನು ನನ್ನ ಮಕ್ಕಳಿಗೋಸ್ಕರ ಕನ್ನಡ ಪುಸ್ತಕ ಹುಡುಕ್ತಾ ಇದ್ದೆ, ಕನ್ನಡ ಮಕ್ಕಳ ಪುಸ್ತಕ ಹುಡುಕ್ತಾ ಇದ್ದೆ. ಅದು ಚಿಕ್ಕ ವಯಸ್ಸಿನವ್ರಿಗೆ ಹುಡುಕ್ತಾ ಇದ್ದೆ. ನನಗೆ ಕಥಾ ಸಂಕಲನ ಅಥವಾ ಮಹಾಭಾರತ 4 ವರ್ಷದ ಮಗುವಿಗೆ ಆ ಪುಸ್ತಕ ಅವ್ರ ಕೈಯಲ್ಲಿ ಕೊಡ್ಲಿಕ್ಕಿಲ್ಲ. ನಾನು ಕತೆ ಹೇಳ್ತಿದ್ದೆ, ಅದು ಬೇರೆ ಮಾತು. ಆದರೆ ನನಗೆ ಅವರಿಗೆ ಅನುಗುಣವಾಗುವಂಥ ಕತೆ ಪುಸ್ತಕ ಹುಡುಕ್ತಾ ಇದ್ದೆ, ಅದು ನನಗೆ ಸಿಗಲಿಲ್ಲ. ಹೀಗಾಗಿ ಯಾಕೆ ನಾವೇ ಮಾಡಬಾರ್ದು ಅಂತ ಹೇಳಿ ನಾನೇ ಇದನ್ನು ಶುರು ಮಾಡಿದ್ದು. ಅದು ಎರಡನೇ ಉತ್ತರ. ಆಮೇಲೆ ಪ್ರಾಂತೀಯತೆ ಬಗ್ಗೆ ಕೇಳಿದರು ಸರ್. ಮಕ್ಕಳ ಪುಸ್ತಕದಲ್ಲಿ ನಾನು ಕೊಂಚಿಗೆ ಅಂತಂದರೆ ಮಕ್ಕಳಿಗೆ ಕಟ್ಟೋ ಕುಲಾವಿ ಬಗ್ಗೆ ಮೊದಲ ಪುಸ್ತಕ ಇದು ನಮ್ಮದು, ನಮ್ಮ ಪ್ರಕಾಶನದಿಂದನೇ ಮಾಡಿದ್ದು ಮೊದಲನೇ ಪುಸ್ತಕ. ಒಂದು ಮಕ್ಕಳಿಗೆ ನಾವು ಹೇಗೆ ನಾವು ಬಾಲ್ಯನ ಹೇಗೆ ನೆನ್ಪಿಟ್ಕೊಳ್ತೀರಿ ನೀವು? ಬಹುಶಃ ವಾಸನೆಯಿಂದನೂ ನೆನ್ಪಿಟ್ಕೊಳ್ತೀನಿ ನನ್ನ ಪ್ರಕಾರ. ನೀವು ಹುಚ್ಚು ಅನ್ಕೊಳ್ಬೋದು, ಆದರೆ ನನಗೆ ನಮ್ಮಮ್ಮ ಬಾಲ್ಯದಲ್ಲಿ ಮಾಡೋ ಹೋಳಿಗೆ ವಾಸನೆ ಇನ್ನೂ ನೆನಪಿದೆ.
ಆ ವಾಸನೆ ಬಂದರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ನಾವು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದೆ, ನನ್ನ ಹೇರ್ ಸ್ಟೈಲ್ ಹೆಂಗಿತ್ತು, ಅದು ಇಡೀ ಪೂರ್ತಿ ಚಿತ್ರಣ ನನಗೆ ಬಂದ್ಬಿಡುತ್ತೆ. ಅದೇ ಥರ ಒಂದು ಗೊಂಬೆ, ಆ ಗೊಂಬೆ ನೀವು ಇಡೀ ಜೀವನ ಎಲ್ಲ ಕಾಪಾಡ್ಕೊಂಡಿರ್ತೀರ, ನಿಮ್ದು ಇದ್ದಿರ್ಬೋದು ಅಥವಾ ನಿಮ್ಮ ಮಕ್ಕಳದ್ದು ಇದ್ದಿರ್ಬೋದು. ಅದೇ ಥರ ನಾನು ಯಾಕೆ ಒಂದು ವಿಶೇಷ ಇದು ಕೊಂಚಿಗೆ ಇತ್ತು, ಅದನ್ನು ಯಾಕೆ ಒಂದು ಕತೆ ಪುಸ್ತಕ ಮಾಡಬಾರ್ದು, ಅದು ಚಿತ್ರ ಪುಸ್ತಕ. ಚಿತ್ರ ಪುಸ್ತಕದ್ದು ಕೆಲವು ವಿಶೇಷತೆ ಏನಂತಂದರೆ, ಚಿತ್ರ ಇಡೀ ಪುಸ್ತಕದಲ್ಲೆಲ್ಲ ಚಿತ್ರ ಇರುತ್ತೆ, ಒಂದೆರಡು ಲೈನ್ ಮಾತ್ರ ಪದಗಳು ಬರ್ತವೆ. ಅಂದರೆ ನಮ್ಮ ಕಥೆನ ನೀವೆಷ್ಟು ಬರ್ದಿರ್ಬೋದು, 1000 ಪದ ಬರ್ದಿರ್ಬೋದು, ನಾವು ಪಿಕ್ಚರ್ ಬುಕ್ ಮಾಡೋರು ಅದನ್ನು 2 ಲೈನ್ ಇಳಿಸ್ಬಿಡ್ತೀವಿ. ಆದರೆ ಬಾಕಿ ಎಲ್ಲ ಅದು ಚಿತ್ರದಲ್ಲಿ ಬಂದು ಮೂಡಿರುತ್ತೆ. ಸೊ ಇದು ಕೊಂಚಿಗೆ ನಾನು ಇದನ್ನು ಮಗುವಿನ ಕ್ಯಾಪ್ ಅಂತಲೂ ಇಡ್ಬೋದಿತ್ತು, ಯಾಕೆಂದರೆ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಕೂಡ ಮಾಡಿದ್ದೇವೆ. ಮತ್ತು ಇದಕ್ಕೋಸ್ಕರ ನಮ್ಮದು ಪರಾಗ್ ಟ್ರಸ್ಟ್ನಿಂದ ಒಂದು ಪಬ್ಲಿಷರ್ಗೆ ನಡೆಸಿರೋ ಕಾನ್ಫರೆನ್ಸ್ನಲ್ಲಿ ಕೂಡ ಇದು ನಾವು ತೋರಿಸಿದ್ವಿ. ಇದು ತುಂಬ ಮೆಚ್ಚುಗೆ ಗಳಿಸಿತ್ತು ಎಲ್ಲರಿಂದನೂ. ಆಮೇಲೆ ನನಗೆ ಕೇಳಿದರು, ಕೊಂಚಿಗೆ ಅಂದರೆ ಏನು, ನೀವು ಯಾಕೆ ಅದೇ ಪದ ಇಟ್ಕೊಂಡ್ರಿ, ನೀವು ಯಾಕೆ ಕ್ಯಾಪ್ ಅಂತ ಹೇಳಿಲ್ಲ, ಮಗುವಿನ ಕ್ಯಾಪ್ ಅಂತಲೂ ಹೇಳ್ಬೋದಿತ್ತು ಅಂತ. ನನಗೆ ಹೇಳೋದಿರಲಿಲ್ಲ. ನೀವ್ಯಾರಾದರೂ ಪಿಜ್ಜಾಗೆ ಲಟ್ಸಿದ ಚಪಾತಿ, ರಬ್ಬರ್ ಚಪಾತಿ ಅಂತೀರಾ? ಇಲ್ಲ ಅಲ್ಲ, ಪಿಜ್ಜಾನೇ ಅಂತೀರಿ. ಹಾಗೆ ನಾನು ಕೊಂಚಿಗೆನೇ ಅನ್ನೋದು. ನಾನು ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಅದು ನನ್ನ ಶಬ್ದ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಕೊಂಚಿಗೆ ಅನ್ನೋ ಪದನೇ ಹೇಳ್ತದೆ. ಮತ್ತು ನಾವು ಹೇಗೆ ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಸಿಗೋಕ್ಕಿಂತ ಮುಂಚೆನೂ ಒಂಥರ ನಮಗೆ ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಅಥವಾ ಬೆಟ್ರಿಕ್ಸ್ದು ಅದು ಮೊಲದ್ದು ಕತೆಗಳು, ಅವನ್ನೆಲ್ಲ ನಾವು ನಮ್ಮ ಬಾಲ್ಯದಲ್ಲಿ ಓದಿದ್ದೀವಿ. ಒಂಥರ ಅದು ಮೂಮೆಂಟ್ ಹೇಗಿತ್ತು ಅಂತಂದರೆ, ಫ್ರಮ್ ಕಾಲನೈಸರ್ ಟು ಕಾಲನೈಸ್ಡ್ ದೇಶಗಳಿಗೆ ಬರ್ತಾ ಇತ್ತು ಅದು ಸಾಹಿತ್ಯ, ಮಕ್ಕಳ ಸಾಹಿತ್ಯ. ಆದರೆ ಈಗ ನನಗನ್ಸುತ್ತೆ ಬದಲಾಗಿದೆ ಅದು. ನಮ್ಮ ಸಂಸ್ಕೃತಿನೂ ಬಹುಶಃ ಅಲ್ಲಿ ಮಕ್ಕಳು ನೋಡ್ತಾ ಇರ್ಬೋದು, ಅವ್ರಿಗೆ ಬೇಕಾಗಿರ್ಬೋದು, ಅವ್ರು ಹೇಳಲಿಕ್ಕಿಲ್ಲ, ನಮಗದು ರೀಚ್ ಆಗಿರ್ಲಿಕ್ಕಿಲ್ಲ, ಆದರೆ ಅವರು ವೇಟ್ ಮಾಡ್ತಾ ಇರ್ಬೋದು. ಸೊ ನಾನು ಅದಕ್ಕೆ ಆ ಪ್ರಾಂತೀಯತೆ ಅದನ್ನು ಪುಸ್ತಕದಲ್ಲಿ, ನಮ್ಮದೇ ಪುಸ್ತಕದಲ್ಲಿ ತೊಗೊಂಡು ಬಂದೆ. ಆಮೇಲೆ ಚಿತ್ರಗಳ ಮೂಲಕ ತೋರಿಸೋದ್ರಿಂದ ಒಂಥರ ಇಲ್ಲಿ ಮೊದಲನೇ ಚಿತ್ರ ಬರುತ್ತೆ, ಕೊಂಚಿಗೆದೇ ಒಂದು ಫ್ಯಾಮಿಲಿ ಇರ್ತದೆ. ಸೊ ನೀವು ಅದರಲ್ಲಿ ನೋಡ್ಬೋದು. ಸೊ ಇದರಲ್ಲಿ ನಾವು ಇಂಡೈರೆಕ್ಟಾಗಿ ಹೇಳ್ತಿದ್ದೇವೆ, ಮಗುವಿಗೆ ಬೇರೆ ಬೇರೆ ಥರ ಕೊಂಚಿಗೆನೂ ನಾವು ಕಟ್ತೀವಿ ಅಂತ. ಅದು ಕತೆ ಮೂಲಕ ನಾವು ತೋರಿಸ್ತಾ ಇದ್ದೇವೆ. ಸೊ ಹೀಗೆ ಮಕ್ಕಳ ಕಾಲ್ಪನಿಕ ಜಗತ್ತನ್ನು ನಾವು ವಿಸ್ತಾರ ಮಾಡ್ತಿದ್ದೇವೆ. ಮತ್ತು ನನಗೆ ಅದರ ಖುಷಿ ಇದೆ. ಇದು ಇಷ್ಟು ನಾನು ಉತ್ತರ ಕೊಟ್ಟಿದ್ದೇನೆ ಅನಿಸುತ್ತೆ ಸರ್ ನಿಮಗೆ. ಮಕ್ಕಳ ಕಾಲ್ಪನಿಕ ಜಗತ್ತಿಗೆ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದನ್ನು ಸ್ಥೂಲ ಪರಿಚಯವನ್ನು ಅನುಪಮ ಅವರು ಮಾಡಿಕೊಟ್ಟಿದ್ದಾರೆ. ಮುಂದಿನ ಸುತ್ತಿನಲ್ಲಿ ನಾವು ಮಕ್ಕಳಷ್ಟು ಬೆಳವಣಿಗೆ ಕಂಡಿದ್ದೀವ? ಅಂದರೆ ಮಕ್ಕಳು ಬಹಳ ಫಾಸ್ಟಾಗಿ ಬೆಳೀತಾ ಇದ್ದಾರೆ ಮಾನಸಿಕವಾಗಿ. ನಮಗೆ ಗೊತ್ತಿಲ್ಲದ ಎಷ್ಟೋ ಮಾಹಿತಿಗಳು ಮಕ್ಕಳಿಗೆ ಗೊತ್ತಿರ್ತವೆ ಈಗ. ಆ್ಯಕ್ಚುಲಿ ಇದನ್ನು ರಿವರ್ಸ್ ಎಜುಕೇಷನ್ ಅಂತಾರೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಮೊಬೈಲ್ ಆಪರೇಟ್ ಮಾಡೋದು ಹೇಗೆ ಅಂತ ನಮ್ಮ ಮಕ್ಕಳಿಂದ ನಾವು ಕಲ್ತಿರ್ತೀವಿ. ಮಕ್ಕಳು ತುಂಬ ಅಡ್ವಾನ್ಸ್ ಆಗಿರ್ತವೆ. ನಾವು ಅವರ ಮಟ್ಟಕ್ಕೆ ಇಳಿದು ಕತೆ ಹೇಳೋಕ್ಕೆ ಸಾಧ್ಯನಾ? ಅವರ ಮನಸ್ಥಿತಿಯನ್ನು, ಅವರ ಜ್ಞಾನ ಪರಿವಲಯವನ್ನು ಪ್ರವೇಶ ಮಾಡೋಕ್ಕೆ ನಮಗೆ ಸಾಧ್ಯ ಆಗತ್ತಾ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡೋಣ ಮುಂದಿನ ಸುತ್ತಿನಲ್ಲಿ. ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಫ್ಯಾಂಟಸಿ ಈಸ್ ಫ್ಯಾಂಟಾಸ್ಟಿಕ್ ಫಾರ್ ಚಿಲ್ಡ್ರನ್. ಅದಕ್ಕೆ ಹಿಂದಿನವರೆಲ್ಲ ಶ್ರೀನಿವಾಸ ಉಡುಪರು ಆ ಕುಂಭಕರ್ಣನ ಏಳಿಸ್ಲಿಕ್ಕೆ ಏನೇನು ಪ್ರಯತ್ನ ನಡೀತು ಅಂತ ಹೇಳೋದ್ರ ಬಗ್ಗೆ ತುಂಬ ಸೊಗಸಾಗಿ ಒಂದು ನೀಳ್ಗವನವನ್ನು ಬರೆದರು. ಕುವೆಂಪು ಅವರು ಮೂಗಿಲಿ, ಸಣ್ಣಿಲಿ, ದೊಡ್ಡಿಲಿ, ಆ ಕಿಂದರ ಜೋಗಿಯ ಬಗ್ಗೆ ಬರೆದರು. ಕಂಪ್ಲೀಟ್ಲಿ ಫ್ಯಾಂಟಸಿ. ಅದೇ ರೀತಿ ನಮ್ಮಲ್ಲಿ ಇನ್ನೂ ಫ್ಯಾಂಟಸಿ ಅದೇ ಅನೇಕ ಸಾಧ್ಯತೆಗಳಿದ್ದರೂ ಕೂಡ ಅಲ್ಲಿ ಬ್ರಿಟನ್ನಲ್ಲಿ ಹ್ಯಾರಿ ಪಾಟರ್ ಅಂತ ಹೇಳಿ ಬರೆದು ಅದು ಇಡೀ ಜಗತ್ತಿಗೆಲ್ಲ ಆ ಫ್ಯಾಂಟಸಿ ಕಥೆಗಳು ಸ್ಪ್ರೆಡ್ ಆಗ್ತಾ ಇತ್ತು. ಅಷ್ಟೇ ಅಥವಾ ಅದಕ್ಕಿಂತ ಮಹತ್ವವಾದ ಫ್ಯಾಂಟಸಿ ಕಥೆಗಳು ನಮ್ಮಲ್ಲಿದ್ವು. ಇಂದ್ರಜಾಲ ಜಗತ್ತು ನಮ್ಮಲ್ಲಿತ್ತು, ಮಾಂತ್ರಿಕರು ನಮ್ಮಲ್ಲಿದ್ವು. ಹಗ್ಗವನ್ನೇ ಮೇಲೇರಿಕೊಂಡು ಹಾವಿನಂತೆ ಹಗ್ಗವನ್ನು ನೇರವಾಗಿ ಎತ್ತಿ ಅದರ ಮೇಲೆ ಹತ್ತಿ ಹೋಗಿ ಬರುವಂಥ ಜಾದೂಗಾರರು ಕೂಡ ನಮ್ಮಲ್ಲಿದ್ದರು. ಆದರೆ ಮಕ್ಕಳಿಗೆ ಆ ರೀತಿ ಫ್ಯಾಂಟಸಿ ಒಂದು ಹಂತದಲ್ಲಿ ಸರಿ. ಅದರ ನಂತರದ ಹಂತದಲ್ಲಿ ಸಿಟಿ ಮಕ್ಕಳಿಗಾದರೆ ನಮಗೆ ಯಾವ ರೀತಿಯ ಫ್ಯಾಂಟಸಿ ಬೇಕು? ಇವತ್ತು ಸುನೀತಾ ವಿಲಿಯಮ್ಸ್
400 ಕಿಲೋಮೀಟರ್ ಆಚೆ ಅಲ್ಲಿ ಸಿಕ್ಕಾಕ್ಕೊಬಿಟ್ಟಿದ್ದಾರೆ ಪಾಪ. ಅದು ಹೆಂಗೆ ಇಳಿಬೇಕು? ಇನ್ನು ಅಕ್ಟೋಬರಲ್ಲಾಗಲ್ಲ, ನವಂಬರಲ್ಲಾಗಲ್ಲ, ಡಿಸೆಂಬರ್, ಫೆಬ್ರವರಿವರೆಗೆ ಅವರು ಅಲ್ಲೇ ಇರಬೇಕಂತೆ. ಎಷ್ಟು ನೀರು ತೊಗೊಂಡೋಗಿದ್ದಾರೆ ಅವರು. ಅದೇ ರೀತಿ ನಾವು ಮಗುವಿಗೆ ಅದನ್ನು ಫ್ಯಾಂಟಸಿ ಮಾಡಿಕೊಂಡು ಟೆಕ್ನಾಲಜಿ ಯುಗದಲ್ಲಿ ನಾವು ಬೇರೆ ರೀತಿಯ ಕಥೆಗಳನ್ನು ಹೆಣಿಲಿಕ್ಕೆ ಸಾಧ್ಯನೋ ಹೇಗೆ? ಯಾವುದೋ ಒಂದು ಹದ್ದು ಬರುತ್ತೆ, ಒಂದು ಆಮೆಯನ್ನು ಹಿಡ್ಕೊಂಡು ಎತ್ತರಕ್ಕೆ ಹೋಗಿ ಅಲ್ಲೆಲ್ಲ ಮರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಆ ಆಮೆ ಮರಿಯನ್ನು ಕೆಳಗಿಳಿಸೋದು ಹೇಗೆ ಅಂತೇಳಿ ತಾಯಿಯ ಆಮೆನೋ ಮೊಲನೋ ನವಿಲೋ ಅವೆಲ್ಲ ಪ್ರಯತ್ನ ಮಾಡೋದು ಹೇಗೆ? ಆ ರೀತಿಯ ಫ್ಯಾಂಟಸಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದೋ ಹೇಗೆ? ಯಾವುದೋ ಶಾಪಿಂಗ್ ಮಾಲ್ನಲ್ಲಿ ಒಂದು ಮಗು ಹೀಗೆ ಹತ್ತುತ್ತಾ ಇರುತ್ತೆ, ಎಸ್ಕಲೇಟರ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅದರ ಕೈಯಲ್ಲಿರುವ ಗೊಂಬೆ ಬಿದ್ದೋಗುತ್ತೆ. ಆ ಬಿದ್ದ ಗೊಂಬೆ ಹೇಗೆ ಮೆಟ್ಲು ಕೆಳಗಿಳಿತಾ ಇದೆಯೋ ಮೇಲೆ ಹತ್ತಾ ಇದೆಯೋ ಆ ರೀತಿಯ ಇವತ್ತಿನ ಗ್ರಹಿಕೆಗೆ ತಕ್ಕಂತೆ ಕಥೆ ಬರೆಯುವ ಸಾಧ್ಯತೆ ಕಾಣ್ತಾ ಇದೆಯೋ, ಅಥವಾ ಯಾವ ಹಂತದ ಮಕ್ಕಳಿಗೆ ಅದನ್ನು ಬರಿಬೇಕು? ಪುಟ್ಟ ಮಗುವಿಗೂ ಕೂಡ ಈಗ ಸ್ವೀಡನ್ನಲ್ಲಿ ಆ ಜೋಕಾಲಿಯಲ್ಲಿ ಮೇಲೇನೆ ಅವರಿಗೆ ಕಾಣೋ ಹಾಗೆ ಎಲೆಕ್ಟ್ರಾನಿಕ್ ಪರದೆಯನ್ನು ತೂಗಾಕ್ತಾರೆ. ಆ ಮಗುವಿನ ಮಾನಸಿಕ ಬೆಳವಣಿಗೆ ಹೇಗಿರುತ್ತೆ? ನಮಗೆ ಪೂರ್ತಿ ಮಕ್ಕಳನ್ನು ಮುಂದಿನ ಯುಗಕ್ಕೆ ತಗೊಂಡು ಹೋಗಬೇಕೋ, ಅಥವಾ ಮುಂದಿನ ಯುಗಕ್ಕೆ ತಾವಾಗಿ ಹೋಗ್ತಾ ಇರುವಂಥ ಮಕ್ಕಳನ್ನ ಹಿಂದಿನ ಹಳ್ಳಿಯ, ಗ್ರಾಮದ ಅಥವಾ ಕಾಡಿನ ಪ್ರಾಣಿ ಪ್ರಪಂಚದ ಕಡೆ ತಗೊಂಡು ಹೋಗ್ಬೇಕೋ? ಇದು ಒಂದು ರೀತಿಯ ಡಿಲೆಮಾ ಇರುತ್ತೆ. ಇದನ್ನು ನೀವು ಹೇಗೆ ಶಿವಲಿಂಗಪ್ಪನವರು, ನಿಮ್ಮ ಸಬ್ಜೆಕ್ಟ್ ರೇಂಜ್ ಹೇಗಿದೆ ಅದನ್ನು ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ತುಂಬ ಕಾನ್ಸೆಪ್ಟ್ಗಳಿದೆ. ಮೊದಲನೇದಾಗಿ ಮಕ್ಕಳ ಮಟ್ಟಕ್ಕೆ ಇಳಿಯೋದು ಅಂತ ಹೇಳಿದ್ರು. ಅಂದರೆ ಮಕ್ಕಳತನದ ಬಗ್ಗೆ, ಅಂದರೆ ಇಲ್ಲಿ ಸಾಹಿತ್ಯ ಬೇರೆ, ಮಕ್ಕಳತನ ಬೇರೆ. ಅಲ್ಲೇ ಸಾಹಿತ್ಯಿಕವಾಗಿ ಸಾಹಿತ್ಯದ ಕುರಿತಾಗಿ ಮಾತಾಡುವ ಒಂದು ಭಾಗ, ಅಂದರೆ ಅದರ ಏನು ಫ್ಯಾಂಟಸಿ ಮತ್ತು ರಿಯಲಿಸ್ಟಿಕ್, ಅದು ರಚನಾ ದೃಷ್ಟಿಯಿಂದ. ಮತ್ತು ಮಕ್ಕಳಿಗೆ ಬರೆಯೋದು ಅಥವಾ ಮಕ್ಕಳ ಮಟ್ಟಕ್ಕೆ ಇಳಿಯೋದು ಬರೆಯೋದು, ಇದು ಮಕ್ಕಳತನದ ಬಗ್ಗೆ, ಅಂದರೆ ಚೈಲ್ಡ್ಹುಡ್ನೆಸ್ ಬಗ್ಗೆ ನಮಗೆ ಗೊತ್ತಿರುವ ಹಿನ್ನೆಲೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ಮ ಪ್ರಶ್ನೆಯನ್ನು ನಾನು, ಅಂದರೆ ಮಕ್ಕಳಿಗಾಗಿ ಬರೆಯೋದು ಹೇಗೆ, ಮತ್ತು ಇವತ್ತಿನ ಫ್ಯಾಂಟಸಿ ಕಥನದ ಸ್ವರೂಪಗಳು ಯಾವೆಲ್ಲ ದಿಕ್ಕಿನೊಳಗಡೆ ಬದಲಾಗ್ತಾ ಇದ್ದಾವೆ ಅನ್ನೋದು ನಿಟ್ಟಿನೊಳಗಡೆ ಎರಡು ಬಗೆನಲ್ಲಿ ನಾನು ಮಾಡ್ಕೊಂಡು ಉತ್ತರ ಕೊಡ್ಬೋದೇನೋ. ಸೊ ಮೊದಲನೇದಾಗಿ ಮಕ್ಕಳ ಮಟ್ಟಕ್ಕೆ ಇಳಿಯೋದಲ್ಲ, ಇದನ್ನು ಏರೋದು ಅಂತ ಅನ್ಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಮಗೆ ಒಂದು ಲಿಮಿಟೇಷನ್ ಇದೆ. ನನ್ನ ವಯಸ್ಸಾಗ್ತಾ ಆಗ್ತಾ ನಾನು ವ್ಯಾಪ್ತಿಗಳನ್ನು ಅಕ್ಕಳ್ತಾ ಹೋಗ್ತೀನಿ. ಆದರೆ ಮಕ್ಕಳ ಜಗತ್ತಿಗೆ ಅದು ಲಿಮಿಟೇಷನ್ ಇಲ್ಲ, ಅದು ಅನಂತವಾದಂಥ ಒಂದು ಜಗತ್ತು. ನಾನು ಕಲ್ಪಿಸ್ಕೊಂಡ್ರೂ ಕೂಡ ಎಷ್ಟು ಕಲ್ಪಿಸ್ಕೊಳ್ತೀನೋ ಅದಕ್ಕಿಂತ ಆಚೆಗೆ ಮತ್ತು ಆಚೆಗೆ ಒಂದು ಮಗು ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಮಟ್ಟಕ್ಕೆ ನಾವು ಮುಟ್ಟೋದು ನಮ್ಮ ಕೈಲಿ ಸುಲಭ ಸಾಧ್ಯವಾದದ್ದಲ್ಲ. ಹಾಗಾಗಿ ಅದನ್ನು ನಾವು ಸಾಧಿಸಬೇಕಾದದ್ದು. ಹಾಗಾಗಿ ಅದನ್ನು ಏರೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದಾದಮೇಲೆ ಮಕ್ಕಳ ಸಾಹಿತ್ಯ ಬರೆಯೋದು ಅಂತಂದರೆ ಮಕ್ಕಳಿಗಾಗಿ ಅಲ್ಲ. ಇದೊಂದು ಏನಿದು ಓಲ್ಡ್ ಆಲ್ ಈ ಥರದ್ದೊಂದು ವ್ಯಾಖ್ಯಾನಗಳಿದೆ. ಮಕ್ಕಳ ಸಾಹಿತ್ಯ ಯಾವತ್ತೂ ಕೂಡ ಮಕ್ಕಳಿಗಾಗಿ ಬರೆದಂಥ ಸಾಹಿತ್ಯ ಅಲ್ಲ. ಯಾರಲ್ಲಿ ಮಕ್ಕಳತನ ಇದೆ, ನಮಗೆ 80 ವರ್ಷ 90 ವರ್ಷ ಆದರೂ ಕೂಡ ಇನ್ನೂ ಅವರಲ್ಲಿ ಬಾಲ್ಯತನ ಉಳ್ಕೊಂಡಿರುತ್ತೆ ಅನ್ನೋದಾದರೆ, ಸೊ ಅವರು ನನ್ನ ಕಥೆಯ ಓದುಗರು, ಅವರು ನನ್ನ ಮಕ್ಕಳ ಸಾಹಿತ್ಯದ ಓದುಗರು. ಮೇಡಮ್ ಹೇಳಿದ್ರಲ್ಲ, ಮಗ 20 ವರ್ಷ ಆದರೂ ಕೂಡ ಪುಟ್ಟ ಅಂತಂದರೆ, ಸೊ ಅವರಲ್ಲಿ ಆ ಒಂದು ಮಗುತನ, ಇನ್ನೋಸೆನ್ಸ್ ಇನ್ನೂ ಉಳ್ಕೊಂಡಿರುತ್ತೆ. J.M. ಬೆರ್ರಿ ದ ಅಡ್ವೆಂಚರಸ್ ಆಫ್ ಪೀಟರ್ ಪ್ಯಾನ್ ಬರೆದಾಗ ಅಲ್ಲಿ ಪೀಟರ್ ಅನ್ನುವಂಥವನು ಅವನೊಂದಿಗೆ ವೆಂಡಿ ಮತ್ತು ಆಕೆಯ ಗೆಳೆಯರೆಲ್ಲ ಬಂದು ಆಟ ಆಡಬೇಕಾದಾಗ ಅವರೆಲ್ಲರೂ ಆಟ ಆಡ್ತಾ ದೊಡ್ಡವರಾಗ್ತಾರೆ. ಪೀಟರ್ ಮಾತ್ರ ದೊಡ್ಡವನಾಗ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಹಂಗೆ ಅವನು ಬಾಲ್ಯದ ಹುಡುಗನಾಗಿಯೇ ಇರ್ಲಿಕ್ಕೆ ಇಷ್ಟಪಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಬೆಳೆಯೋಕ್ಕೆ ಇಷ್ಟ ಇಲ್ಲ. ಅಂದರೆ ನನಗೆ ಈ ಬಾಲ್ಯವೇ ನನಗೆ ಸೊಗಸಾಗಿದೆ, ಬಾಲ್ಯದೊಳಗಲೇ ಇರ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ನಂತರ ವೆಂಡಿ ದೊಡ್ಡವಳಾಗಿ ವೆಂಡಿ ಮಗಳು ಬರ್ತಾಳೆ. ಸೊ ವೆಂಡಿ ಮಗಳು ಬರ್ತಾಳೆ. ಅಲ್ಲಿವರೆಗೂ ಕೂಡ ಅವನು ಹುಡುಗನಾಗೇ ಇರ್ತಾನೆ. ಅಂದರೆ ಈ ಥರದ ಬಾಲ್ಯತನ ಇರುವವರಿಗೆ ನಾವು ರಚನೆ ಮಾಡಬೇಕು ಅಂತೇಳಿ. ಮತ್ತು ಫ್ಯಾಂಟಸಿ ಕುರಿತಾಗಿ ಮಾತಾಡೋದಾದರೆ, ಸೊ ನಮ್ಮಲ್ಲಿ
ಭಾರತ ಮತ್ತು ಪಾಶ್ಚಿಮಾತ್ಯ ಅಥವಾ ಭಾರತೇತರ ಜಗತ್ತಿನ ವಿದೇಶ ಜಗತ್ತಿನ ಅಂದರೆ ವಿದೇಶದ ಎರಡು ಬಗೆಯ ಸಾಹಿತ್ಯ ಕ್ರಮಗಳಲ್ಲಿ ಅಂದರೆ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಹುಟ್ಕೊಂಡಂಥ ಫ್ಯಾಂಟಸಿಯ ಸ್ವರೂಪ ಬೇರೆ ಮತ್ತು ಜಗತ್ತಿನ ಬೇರೆ ದೇಶದೊಳಗಲ್ಲಿ ಫ್ಯಾಂಟಸಿ ಹುಟ್ಕೊಂಡಂಥ ಸ್ವರೂಪ ಬೇರೆ. ಜೆ.ಆರ್. ಟಾಲ್ಕಿನ್ ಅವರ ದ ಲಾರ್ಡ್ ಆಫ್ ರಿಂಗ್ಸ್ ಆಗಿರೋದು, ದ ಹಬಿತ್ ಆಗಿರ್ಬೋದು, ಅದು ಹೈಯರ್ ಫ್ಯಾಂಟಸಿ. ಸೊ ನಮ್ಮೊಳಗಡೆ ಅಂದರೆ ನಮ್ಮ ಇಡೀ ನಮ್ಮ ಊಹೆಯ ಜಗತ್ತನ್ನು ಮೀರಿದಂಥ ಮತ್ತೊಂದು ಲೋಕ ಅದು ಹೈಯರ್ ಫ್ಯಾಂಟಸಿ. ಸೊ ನಮ್ಮ ಊಹೆಗೆ ಅತ್ಯಂತ ಹತ್ತಿರವಿರುವಂತಹ ನಾವು ಕಲ್ಪಿಸಿಕೊಳ್ಳಬಹುದಾದಂಥ ಸಾಧ್ಯತೆಗೆ ಒಂದು ಮಿತಿಗೆ ಹಾಕ್ಕೊಳ್ಬಹುದಂಥ ಒಂದು ಲೋಯರ್ ಫ್ಯಾಂಟಸಿ ಜಗತ್ತು ನಮ್ಮಲ್ಲಿ ತುಂಬ ಸೃಷ್ಟಿಯಾದದ್ದಿದೆ. ಮತ್ತು ಭಾರತದಲ್ಲಿ ಪುರಾಣ, ಪಂಚತಂತ್ರ, ಇತಿಹಾಸ ಇದರ ಹಿನ್ನೆಲೆಯಾಗಿಟ್ಟುಕೊಂಡು ಇದನ್ನು ಮರುನಿರೂಪಿಸುವ ಮತ್ತು ಇದನ್ನು ಮುರಿದು ಕೊಟ್ಟುವಂತಹ ಬಗೆಯ ಫ್ಯಾಂಟಸಿಯ ಕಥನಗಳು ತುಂಬ ಬಂದಿದೆ. ಮತ್ತು ಪಾಶ್ಚಿಮಾತ್ಯದೊಳಗಡೆ ಅಂತಂದರೆ ಈ ಥರದ ಮೈಥಾಲಜಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಸೊ ನಮಗೆ ಲಾರ್ಡ್ ಆಫ್ ರಿಂಗ್ಸ್ ಭಾಳ ಅದ್ಭುತವಾದಂಥ ಜಗತ್ತು, ನಾರ್ನಿಯಾ ಭಾಳ ಅದ್ಭುತವಾದಂಥ ಒಂದು ಜಗತ್ತು, ಕಾಫ್ಕಾ, ಈ ಥರದ ಬಗೆಯ ಸಾಹಿತ್ಯದ್ದೇನಿದೆಯಲ್ಲ, ಸೊ ಇದು ಕನ್ನಡಕ್ಕೂ ಮತ್ತು ಭಾರತೀಯ ಪರಂಪರೆ ಮತ್ತು ವಿಶ್ವಮಟ್ಟದ ಸಾಹಿತ್ಯದ ಒಳಗಡೆ ಭಾಳ ವಿಶೇಷವಾಗಿದೆ. ಕನ್ನಡದಲ್ಲಿ ಆ ಥರದ ಬಗೆಯ ಸಾಹಿತ್ಯ ಪರಂಪರೆಯಿಂದ ಕೂಡ ಇಲ್ಲಿವರೆಗೆ ನನ್ನವರೆಗೆ ಕೂಡ ಮುಂದುವರ್ಕೊಂಡು ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಗುಡ್. ವಿಜಯಶ್ರೀ ಅವರೇ, ತಮ್ಮ ಕಥಾರೋಹಕದ ಹರಿವು ಎಷ್ಟರ ಮಟ್ಟಿಗಿದೆ? ತಾವು ಕಂಟೆಂಪರರಿ ಆಗ್ತಾ ಇದ್ದೀರಾ. ತಮ್ಮ ಕಥೆಗಳಲ್ಲಿ ಮಕ್ಕಳನ್ನು ಅಥವಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮಕ್ಕಳನ್ನು ಕೂಡ ಮನೋರಂಜನೆ ನೀಡಬಹುದಂಥ ಕಥೆಗಳಿದಾವ, ಅಥವಾ ಹಳ್ಳಿಯಲ್ಲಿದ್ದ ಮಕ್ಕಳಿಗೆ ಇಂತಿಂಥ ಫ್ಯಾಂಟಸಿ ಇದೆ, ಅರ್ಬನ್ ಫ್ಯಾಂಟಸಿ ಹೀಗಿರುತ್ತೆ, ಆ ರೀತಿಯ ಕಥೆಗಳೇನಾದರೂ ಇದಾವ, ಸಬ್ಜೆಕ್ಟ್ಗಳು ಇದಾವ? ಸರ್, ಫ್ಯಾಂಟಸಿ ಮತ್ತು ನೀವು ಈ ಥರ ಕೇಳಿದರೆ ನಾನಿದಕ್ಕೆ ನನ್ನದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಡ್ತೀನಿ. ನಾನು ಈಗ ನನ್ನ ಬರಹಗಳ ಬಗ್ಗೆ ನೀವು ಕೇಳಿದ್ರಿಂದ ಮೊದಲು ಈ ಫ್ಯಾಂಟಸಿ ನನ್ನ ಬರಹಗಳಲ್ಲಿ ಇದುವರೆಗೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ನಾನು ಹೇಳೋದಾದ್ರೆ, ಅದು ನನ್ನ ಫ್ಯಾಂಟಸಿ ಅಂತ ತಗೊಳ್ಳೋದಾದ್ರೆ ಅದು ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಕಟ ಆಗಿತ್ತು. ಅದು ನಾಡಾರ್ ಗ್ರಹದಲ್ಲಿ ನೀಲಿಮಾ ಮತ್ತು ನಿಶಾ ಅಂತಂತ. ಮತ್ತೆ ಆಮೇಲೆ ಅದನ್ನು ನಾಟಕವಾಗಿ ನಾನು ಬರೆದೆ, ನಿರೋಮ ಗ್ರಹದಲ್ಲಿ ನೀಲಿಮಾ ಮತ್ತು ನಿಶಾ ಅಂತಂತ. ಅದರಲ್ಲಿ ಏನು ಕತೆ ಬರುತ್ತಂದ್ರೆ, ಅದು ನನಗೆ ಬರಿತಾ ತುಂಬ ಖುಷಿ ಕೊಟ್ಟ ಒಂದು ಇದು, ತುಂಬ ಖುಷಿ ಆಯ್ತು ಅದನ್ನ ಬರೆಯುವಾಗ. ಅದೇನಾಯ್ತು, ಅದರಲ್ಲಿ ಇಬ್ರು ಮಕ್ಕಳು ನೀಲಿಮಾ ನಿಶಾಂತ್ ಅಂತ ಅವರು ಯುವ ವಿಜ್ಞಾನಿಗಳು, ಅದು ಸಸ್ಯಶಾಸ್ತ್ರ ಅವ್ರದ್ದು ಸಬ್ಜೆಕ್ಟು. ಅವರು ಇದು ಕಾನ್ಫರೆನ್ಸಲ್ಲಿ ಭಾಗವಹಿಸಿ ವಾಪಸ್ ಬರುವಾಗ ಅವರನ್ನು ಏಲಿಯನ್ಗಳು ಅಪಹರಿಸ್ತವೆ. ಅಪಹರಿಸಿದಾಗ ಯಾಕೆ, ಉದ್ದೇಶ ಏನಂದ್ರೆ, ಆ ಗ್ರಹ ಇದೆಯಲ್ಲ ನಿರೋಮ ಗ್ರಹ, ಅಲ್ಲಿ ನೀಲಿ ಬಣ್ಣದ ಇದು ಹೂವು ಒಂದು, ಅದು ಗುಲಾಬಿ, ಅದು ಇರಲ್ಲ, ಬೇರೆ ಎಲ್ಲ ಕಲರು ಅಲ್ಲಿ ಇದೆ, ಅದೊಂದು ಇಲ್ಲ, ನೀಲಿ ಅಥವಾ ನೀಲಿ. ಅದನ್ನ ತಯಾರು ಮಾಡ್ಬೇಕಲ್ಲ, ಅದಕ್ಕೆ ಇವ್ರಿಗೆ ಇದನ್ನು ಹೊಸದಾಗಿ ಮಾಡಿದ್ರು ಇವರು. ಅದಕ್ಕೆ ಅವರನ್ನು ಅಪಹರಿಸಿದ್ದು. ಅವ್ರ ಜೊತೆ ಒಂದು ಹಂದಿ ಮರಿ ಇರುತ್ತೆ. ಆಮೇಲೆ ಅಲ್ಲಿ ಹೋದಾಗ ಇನ್ನೊಬ್ಬರು ವಿಜ್ಞಾನಿಯನ್ನು ಅವರು ಅಪಹರಿಸಿದ್ದಾರೆ ಮೊದಲೇ, ಅವ್ರ ಜೊತೆ ಅಲ್ಲೊಂದು ಬೆಕ್ಕಿನ ಮರಿ ಇರುತ್ತೆ. ಇಷ್ಟು ಜನ ಮತ್ತು ಏಲಿಯನ್ಸ್ ಒಬ್ಬ ರಾಜ, ಹೀಗೆ ಆ ಕತೆ ಮುಂದುವರಿತದೆ. ಅದೊಂದು ಕತೆ, ಅದನ್ನು ನಾಟಕ ಆಗಿ ಕೂಡ ನಾನು ಈಗ ಬರೆದಿದ್ದೀನಿ, ಇನ್ನು ಪ್ರಕಟ ಆಗಬೇಕಷ್ಟೆ ಹಾಗೆ. ಮತ್ತೆ ನೀವು ಕೇಳಿದ್ರಿ ಹಳ್ಳಿ ಮಕ್ಕಳಿಗೆ ಇದು ಬೇರೆ ಹೀಗೆ ರೀಚ್ ಆಗತ್ತಾ ಹಾಗೆ, ಅಥವಾ ಇದು ಇದೆಯಾ ನಿಮ್ಮಿದ್ರ ಹಾಗೆ. ಈ ಫ್ಯಾಂಟಸಿ ಅನ್ನೋದಿದೆಯಲ್ಲ, ಫ್ಯಾಂಟಸಿ ಬಗ್ಗೆ ನಾನು ತುಂಬ ಯೋಚಿಸ್ತೀನಿ. ಫ್ಯಾಂಟಸಿನ ಉಪಯೋಗಿಸ್ಕೊಂಡು ನಾನು ಯಾವ ಥರ ಬರಿಬೋದು, ಅಥವಾ ಆದರೆ ಈಗ ನಾನು ಸೂರಕ್ಕಿ ಗೇಟ್ ಕಾದಂಬರಿಯಲ್ಲಿ ಏನಾಯಿತು ಅಂದರೆ, ಅದರಲ್ಲಿ ಯಾವುದೇ ರೀತಿಯ ಫ್ಯಾಂಟಸಿ ಬರಲಿಲ್ಲ. ಅದರಲ್ಲಿ ಹೆಂಗೆ ಬಂತು ಅಂದರೆ, ದಿನನಿತ್ಯದ ಜೀವನದ ಇದೇ ಬಂತು. ಅದರಲ್ಲಿ ನಾನು ಒಂದು ಪಾತ್ರ, ಆಮೇಲೆ ಅಜ್ಜಿ ಅಜ್ಜ, ನನ್ನ ಮಗ ಒಂದು ಪಾತ್ರ, ನಮ್ಮನೆಯ ಪ್ರಾಣಿಗಳು, ಸಾಕು ಪ್ರಾಣಿಗಳು, ಬೆಕ್ಕುಗಳು, ನಾಯಿಗಳು ಅದರಲ್ಲಿ ಪಾತ್ರ, ಹೀಗೆ ಬಂತು. ಅಪ್ಪ ಅಮ್ಮ ಮಗ ಈ ಥರ ಬಂತು. ಅದೇ ಕಾದಂಬರಿಯನ್ನು ನಾನು ಅದರದ್ದೇ ಮುಂದುವರೆದ ಭಾಗ ಅನ್ಬಹುದೇನೋ ಈಗ ಬರದೆ, ಅದಿನ್ನು ಪ್ರಕಟ ಆಗಬೇಕು. ಅದು ಗೂಬೆ ಮನೆ ಅಂತ. ಅದರಲ್ಲಿ ಅದೇ ಮುಂದುವರೆದಾಗಿ
ಮತ್ತೇನಂದ್ರೆ ಅದರಲ್ಲಿ ಏನೊಂದು ವಿಷಯ ಬಂತ ತಾನಾಗಿ ಅಂದ್ರೆ GN ಅಶೋಕವರ್ಧನ ಅವರು ಇದು ಬಿಸ್ಲೆ ಘಾಟಿಯಲ್ಲಿ ಕಪ್ಪೆಗೂಡು ಅಂತ ಒಂದು ಕಂಟೈನರ್ ಮನೆಯನ್ನ ಮಾಡಿದಾರಲ್ಲ, ಆ ವಿಷಯ ಬಂತಲ್ಲಿ. ಅದನ್ನೊಂದು ಉದಾಹರಣೆಯಾಗಿ ತಗೊಂಡು ಮಕ್ಕಳಿಗೆ ಅದೊಂದು ಇಷ್ಟ ಆಗ್ಬೋದು ಅಂತ ನನ್ಗನ್ಸ್ತು, ಅದನ್ನ ತಗೊಂಡೆ. ಹಾಗೆ ಅದು ಈ ಕಾದಂಬರಿ ಕೂಡ ಅಲ್ಲಿ ಅವ್ರೇನ್ ಮಾಡಿದ್ದಾರೆ, ಅಶೋಕವರ್ಧನ ಅವರು ಕಪ್ಪೆಗಳನ್ನ ಕಪ್ಪೆಗಳ ಬಗ್ಗೆ ಸ್ಟಡಿ ಮಾಡಕ್ ಒತ್ತು ಕೊಟ್ಟು ಅಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಗೂಬೆಗಳ ಬಗ್ಗೆ ಸ್ಟಡಿ ಮಾಡಕ್ ಒತ್ತು ಕೊಟ್ಟು ಅದೊಂದು ಚಿಕ್ಕ ಪಾರ್ಟ್ ಬರುತ್ತೆ ಅಷ್ಟೇ ಆ ಕಾದಂಬರಿಯಲ್ಲಿ. ಅದು ಕೂಡ ಹಾ ಸರ್, ದಿನನಿತ್ಯ ನಡೆಯೋ ಇದ್ರಲ್ಲೇ ಹಂಗೆ ಫ್ಯಾಂಟಸಿಯನ್ನ ಏನ್ ತರ್ಬಹುದು ಮಕ್ಕಳಿಗೆ ಅನ್ನೋದು ನನ್ನ ಪ್ರಶ್ನೆ ಕೂಡ. ನಾನು ಅದಕ್ಕಾಗಿ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು 3ನೇ ಸುತ್ತನ್ನು ನಿಮ್ಮಿಂದ ಕಂಟಿನ್ಯೂ ಮಾಡಬೇಕು. ಕೊನೆಯ ಸುತ್ತು ಏನಂದರೆ, ನಾವೆಲ್ಲರೂ ಕತೆ ಬರಿತೀವಿ, ನಾಟಕ ಬರಿತೀವಿ, ಕವನ ಬರಿತೀವಿ. ಪಬ್ಲಿಷ್ ಮಾಡೋರು ಯಾರು? ಇಲ್ಲಿ ಸಾಕಷ್ಟು ಮಂದಿ ಪಬ್ಲಿಷರ್ ಇದ್ದಾರೆ. ಅಂಕಿತಾ ಪ್ರಭಾ ಇದ್ದಾರೆ, ಆಮೇಲೆ ರಘು, ಸುಧಾ ಪತ್ರಿಕೆ ರಘು ಇದ್ದಾರೆ, ಅನೇಕರು ಪ್ರಕಟ ಮಾಡುವವರು ಇದ್ದಾರೆ. ನಮ್ಮ ಬಿಗ್ಗೆಸ್ಟ್ ಸವಾಲು ಏನಂದರೆ, ನಾವು ಬರೆದದ್ದು ಸಾಕಷ್ಟು ಜಾಸ್ತಿ ಜನರಿಗೆ ಮುಟ್ಟಬೇಕು ಅಂತೇಳಿ. ಅದನ್ನು ಹೇಗೆ ನಾವು ನಿಭಾಯಿಸ್ತಾ ಇದ್ದೀವಿ? ಅನುಪಮಾ ಇದಕ್ಕೆ ಉತ್ತರ ಕೊಡಲಿಕ್ಕೆ ಭಾಳ ಯೋಗ್ಯ ವ್ಯಕ್ತಿ, ಯಾಕಂದರೆ ಅವರೇ ಪ್ರಕಟ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಆಚೆ ಇನ್ನೊಂದು ಸವಾಲು ಏನಿದೆ ಅಂದರೆ, ನಾವು ಯಾವ ಮಾಧ್ಯಮದಲ್ಲಿ, ನಾವೆಲ್ಲರೂ ಬರೀ ಅಕ್ಷರಗಳ ಮಾತ್ರ ಮಾತಾಡ್ತಾ ಇದ್ದೀವಿ. ಕ್ಯಾನ್ ವಿ ಕ್ರಿಯೇಟ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಇನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ? ಅದನ್ನು ಈಗೆಲ್ಲ ಮಕ್ಕಳಿಗೂ ಸ್ಕ್ರೀನ್ ಬೇಕೇ ಬೇಕು, ಅಕ್ಷರ ಓದೋದೇ ಇಲ್ಲ ಅವರು. ಆ ಸ್ಕ್ರೀನಲ್ಲಿ ಎಷ್ಟರ ಮಟ್ಟಿಗೆ ಮಗ್ನ ಆಗಿಬಿಡ್ತಾರೆ ಅಂದರೆ, ಅವರಿಗೆ ಹೋಳಿಗೆ ಪರಿಮಳ ನೆನಪಾಗತ್ತಲ್ಲ, ಈಗಿನ ಮಕ್ಕಳಿಗೆ ಹೋಳಿಗೆನೂ ನೆನಪಾಗಲ್ಲ, ಹಪ್ಪಳನೂ ನೆನಪಾಗಲ್ಲ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಎಲ್ಲ ಗಮನವನ್ನು ಆ ಸ್ಕ್ರೀನ್ ಮೇಲೆ ಇಟ್ಕೊಂಡಿರ್ತಾರೆ. ಆ ರೀತಿಯ ಏಕಮುಖಿ ಗಮನ ಇದ್ದ ಮಕ್ಕಳಿಗೆ ನಾವು ಯಾವ ರೀತಿಯ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು, ಯಾವ ಮಾಧ್ಯಮದಲ್ಲಿ ಕೊಡಬೇಕು? ಮುಂದಿನ ಸವಾಲು, ಡಿಡ್ ಎನಿ ಆಫ್ ಅಸ್ ಟ್ರೈ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಆಫ್ ಅವರ್ ಸ್ಟೋರಿ? ಅದನ್ನು ಯಾವ ಮಾಧ್ಯಮದಲ್ಲಿ ಮಾಡಬೇಕು? ಅದನ್ನು ತಮ್ಮ ವಿಷಯ ವೈವಿಧ್ಯದ ಜೊತೆಗೆ ಅದನ್ನು ಹೇಳ್ಕೊಂಡು ಮುಂದಿನ ಸುತ್ತನ್ನು ನೀವೇ ಆರಂಭ ಮಾಡಿಬಿಡಿ. ಇನ್ನು ಕೇವಲ 8 ನಿಮಿಷ ಇದೆ. ಅಷ್ಟರೊಳಗೆ ಈ ಪ್ರಕಾಶನ ಮತ್ತು ಅದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನದ ಬಗ್ಗೆ ಚೂರು ಮಾತಾಡ್ಬೋದು ಅಂತ ಕಾಣುತ್ತೆ. ಸೊ ಮೊದಲಿನ ಪ್ರಶ್ನೆ ಅಂದರೆ ಫ್ಯಾಂಟಸಿ ಬಗ್ಗೆ ಕೇಳಿದ್ದವರು. ಈ ಫ್ಯಾಂಟಸಿ ಮತ್ತು ಟೆಕ್ನಾಲಜಿ ಇದೊಂಥರ ಅದಕ್ಕೊಂದು ಬಾರ್ಡರೇ ಇಲ್ಲ. ನೀವು ಎಷ್ಟು ಆ ಕಲ್ಪನೆನ ವಿಸ್ತಾರ ಮಾಡ್ಕೋಬೋದು. ಒಂದು ಮುಖ್ಯ ಮೈಲಿಗಲ್ಲು ಅಂದರೆ ಈ ಪಿಕ್ಚರ್ ಬುಕ್ನಲ್ಲಿ ಅಥವಾ ಈ ಟೆಕ್ನಾಲಜಿ ಮತ್ತು ಫ್ಯಾಂಟಸಿ ಕೂಡುವಲ್ಲಿ ಒಂದು ಮೈಲಿಗಲ್ಲಿನ ಒಂದು ಪುಸ್ತಕ ಇದೆ. ನನ್ನ ಪ್ರಕಾರ, ಅದು ಬೇರೆದವ್ರ ಪ್ರಕಾರ ಬೇರೆ ಬೇರೆನೂ ಇರ್ಬೋದು. ದ ಬೀಟಲ್ಸ್ ವೇರ್ ದ ವರ್ಲ್ಡ್ ವೇರ್ ಬೀಟಲ್ಸ್ ರೂಲ್ ಅಂತ ಇದೆ. ಇದು ಪ್ರಥಮನಿಂದ ಪಬ್ಲಿಷ್ ಆಗಿದೆ. ಇದು ಅದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪರಿಸರದ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಆ ಚಿತ್ರಗಳು ನೋಡ್ತಾ ಹೋದ್ರೆ ನಿಮಗೆ ಹೆದರಿಕೆ ಆಗುತ್ತೆ. ಆದರೆ ನಮ್ಮ ಭವಿಷ್ಯ ಹೇಗಿದೆ ಅಂತ ಅಷ್ಟರ ಮಟ್ಟಿಗೆ ಅದು ಸಂವಾದನ ಹುಟ್ಟಿಸುತ್ತೆ ಮಕ್ಕಳಲ್ಲಿ. ಸೊ ಅದು ಆ ಥರ ಇದೆ. ಆಮೇಲೆ ನಾವು ಪ್ರಕಟ ಮಾಡಿರೋ ಪುಸ್ತಕಗಳಲ್ಲಿ ಈಗಾಗಲೇ ನಾವು ಅದನ್ನು ಕವರ್ ಮಾಡಿದ್ದೇವೆ. ಡಿಟೆಕ್ಟಿವ್ ಪ್ರಣವ್ ಅನ್ನೋ ಪುಸ್ತಕ ಬಂದಿದೆ, ಅದರಲ್ಲಿ ಟೆಕ್ನಾಲಜಿ ಇದೆ. ಆಮೇಲೆ ಫ್ಯಾಂಟಸಿ ಮತ್ತು ಪರಿಸರದ್ದು ಅಂದರೆ ವೈಜ್ಞಾನಿಕನೂ ಕೂಡುವಲ್ಲಿ ಇನ್ನೊಂದು ಪುಸ್ತಕ ಇರುವೆಗಳು ಮತ್ತು ಆಗಂತಕ ಅಂತ ಇದೆ. ಅದು ಅಲ್ಲಿ ಇರುವೆಗಳ ಜಗತ್ತನ್ನೇ ನಾವು ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ತೋರಿಸಿದ್ದೇವೆ ಮಕ್ಕಳಿಗೆ ಖುಷಿ ಆಗಲಿಕ್ಕೆ. ಸರಿ ಸರ್, ಸರಿ. ಸೊ ಎಲ್ಲನೂ ಕವರ್ ಮಾಡಿದ್ದೇವೆ. ಆಮೇಲೆ ಬೇಸ್ಡ್ ಆನ್ ಏಜ್ ಗ್ರೂಪ್ ಮತ್ತು ಮಕ್ಕಳಿಗೆ ಎಷ್ಟು ಎಷ್ಟು ಅಕ್ಷರಗಳಲ್ಲಿ ಹಿಡಿದಿಡಬೇಕು ಅದರ ಪ್ರಕಾರ ಅದನ್ನು ನಾವು ಎಕ್ಸ್ಟೆಂಡು ಮಾಡ್ಬೋದು ಬಹುಶಃ ಮುಂದಿನ ವರ್ಷಗಳಲ್ಲಿ. ಇದು ಆ ಪ್ರಶ್ನೆಗೆ ಉತ್ತರ. ಇನ್ನು ಪ್ರಕಾಶನಕ್ಕೆ ಬಂದರೆ ಯಾವ ಮಾಧ್ಯಮದಲ್ಲಿ ಮುಂದಿನ ಮಕ್ಕಳಿಗೆ ಕೊಡ್ಬೇಕಂತಂದ್ರೆ, ನನಗೆ ಅನ್ಸೋ ಮಟ್ಟಿಗೆ ನಾವು ನಮ್ಮ ಜನ್ರೇಷನ್ ಅಂದರೆ ನಮ್ಮ ಪೀಳಿಗೆ ಮಧ್ಯದಲ್ಲಿದೆ. ಈಗ ನಮ್ಮ ತಂದೆಯವರ ಪೀಳಿಗೆ ಅವ್ರದ್ದೇ ಬೇರೆ ಇತ್ತು. ಅವರ ಕಲ್ಪನಾ ಶಕ್ತಿ ನಮ್ಮನ್ನ ದಾಟಿ, ಅಂದರೆ ನಮ್ಮ ಕಲ್ಪನಾ ಶಕ್ತಿಗಿಂತ ಜಾಸ್ತಿ ಇತ್ತು. ಅವ್ರಿಗೆ ಒಂದು ಮಹಾಭಾರತದ ಒಂದು ಕತೆ ಹೇಳಿದ್ರೆ ಅವರು ತಮ್ಮದೇ ಇದರಲ್ಲಿ ಕಲ್ಪಿಸ್ಕೊಂಡು ಬಿಡ್ತಿದ್ರು. ಇದನ್ನ ತುಂಬಾ ನಾವು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬುಕ್ ಬ್ರಹ್ಮದಲ್ಲಿ ತುಂಬಾ ಒಳ್ಳೆ ಸೊಗಸಾಗಿ ಚರ್ಚೆ ಮಾಡಿದ್ವಿ. ದೇವ್ ಪತ್ತಾರ್ ಸರ್, ಆಮೇಲೆ ರಘುನಾಥ್ ಸರ್, ಮತ್ತೆ ನಾನು. ಅದು ಆಮೇಲೆ ಈಗ ನಮ್ಮ ಪೀಳಿಗೆಗೆ ನಾವು ಮಧ್ಯದಲ್ಲಿದ್ದೇವೆ. ನನಗೆ ಬಾಲ್ಯ ಅಂದ್ರೆ ಅರೇಬಿಯನ್ ನೈಟ್ಸ್ ಕೂಡ ನೆನಪಾಗುತ್ತೆ. ನಾನು ಆ ಕಾರ್ಟೂನನ್ನು ನೋಡಿದ್ದೆ, ಆದ್ರೆ ವಾರಕ್ಕೊಮ್ಮೆ ಅಥವಾ ದಿನದಲ್ಲಿ ಸಂಜೆ ಹೊತ್ತಿಗೆ ಏನೋ ನೋಡ್ತಿದ್ದೆ.
ಈಗ ನಮ್ಮ ಮಕ್ಕಳ ಅಂದ್ರೆ ಮುಂದಿನ ಪೀಳಿಗೆ ಬಗ್ಗೆ ಮಾತಾಡೋದಾತಂದ್ರೆ ಅವರು ಜಾಸ್ತಿ ಸ್ಕ್ರೀನ್ ಟೈಮ್ ಸರ್ ಹೇಳಿದಾಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮೇ ಬಿ ನಾವು ಅದನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರನೇ ಏನೋ ನಾವು ಪಿಕ್ಚರ್ ಬುಕ್ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಅವರು ಅಕ್ಷರ ಬಿಟ್ಟು ಅವರ ಗಮನ ಕದಲ್ಬಾರ್ದು, ಬೇರೆ ಕಡೆ ಅವರ ಲಕ್ಷ್ಯ ಹೋಗ್ಬಾರ್ದು. ಅಂದ್ರೆ ಕಾರ್ಟೂನ್ ರಿಪ್ಲೇಸ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಅವರಿಗೆ ಸ್ವಲ್ಪ ಕಲರ್ ಚಿತ್ರ ಆ ಥರ ಎಲ್ಲ ಕೊಡ್ಬೇಕಾಗುತ್ತೆ. ಅದು ಮೊದಲನೇ ಉತ್ತರ. ಇನ್ನ ಮುಂದಿನ ಬರೋ ವರ್ಷಗಳಲ್ಲಿ ಬಹುಶಃ ನಾನು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಇಲ್ಲ ಸರ್, ಮಾಡ್ತಾ ಇಲ್ಲ ನಾನು ಸ್ಕ್ರೀನ್ ಅದೇ ಮತ್ತೆ ಸ್ಕ್ರೀನ್ಗೆ ಉತ್ತೇಜನ ಮಾಡ್ದಾಗುತ್ತೆ. ಆದ್ರೆ ಸ್ಕೂಲಲ್ಲಿ ಎಲ್ಲ ನಾವು ಮಾಡ್ಬೇಕಾದ್ರೆ ದೊಡ್ಡ ಅಂದ್ರೆ ಜಾಸ್ತಿ ಮಕ್ಕಳಿದ್ದಾಗ, ಒಂದು 100-200 ಮಕ್ಕಳು ಇದ್ದಾಗ ಸ್ಕ್ರೀನ್ ಅಲ್ಲಿ ಅದನ್ನ ಚಿತ್ರ ತೋರಿಸ್ತೀವಿ. ಇಟ್ಸ್ ನಾಟ್ ವಿಡಿಯೋ, ಫೋಟೋ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತೋರಿಸಬೇಕಾದ್ರೆ ಅದಕ್ಕೆ ಬಹುಶಃ ಸರ್ ನೀವು ಉತ್ತರ ಕೊಡ್ಬೋದು. ಯಾಕೆಂದ್ರೆ ಒಂದು ಪಿಕ್ಚರ್ ಬುಕ್ ನಲ್ಲಿ ಬಿಗ್ ಬುಕ್ ಅಂತ ಬರುತ್ತೆ. ಸೊ ಅದ್ರ ಮುಖಾಂತರ ಒಂದು 10-20 ಮಕ್ಕಳು ಕೂತ್ಕೊಂಡು ಒಟ್ಟಿಗೆ ಓದ್ತಾರೆ. ಅದು ಕಮ್ಯುನಿಟಿ ರೀಡಿಂಗ್ ತರಾನು ಆಗುತ್ತೆ. ಆ ತರನು ನಾವು ಯೋಜನೆ ಮಾಡ್ಬೋದು. ಆದ್ರೆ ವಿಡಿಯೋಗೆ ನಾನು ಮಹತ್ವ ಕೊಡೋದಿಲ್ಲ ಅಂತಾನೆ ಹೇಳ್ತೀನಿ ಸರ್. ಅದೇ ನಮ್ಗೆಲ್ರಿಗೂ ನಿಜವಾಗೂ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ನಾವು ಇಷ್ಟೊಂದೆಲ್ಲ ಬರಿತಿದ್ದೀವಲ್ಲ, ಇದು ಮಕ್ಳಿಗೆ ರೀಚ್ ಆಗಬೇಕಲ್ಲ ಅನ್ನೋದು. ಅದಕ್ಕೆ ನಾವೇ ಇನ್ನು ಮುಂದಕ್ಕೆ ಉತ್ತರ ಕಂಡ್ಕೊಳ್ಬೇಕು ಅಂತ ನಂಗೆ ಅನ್ಸೋದು. ನನ್ನ ಇದರಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದೆ ನನ್ನ ವಿಡಿಯೋ ಒಂದರಲ್ಲಿ, ನಾವು ಒಂದಿಷ್ಟು ಲೇಖಕರು ಸೇರಿಕೊಂಡು ಮಕ್ಕಳಿಗೆ ಓದಿ ಹೇಳೋದು ಇವುಗಳನ್ನೆಲ್ಲ ಮಾಡಬೇಕು, ನಾವು ಪ್ರಯತ್ನಿಸಬೇಕು. ಜೊತೆಗೆ ಒಂದು ಆಸೆ ಆಗೋದು, ಅಮ್ಮಂದರು ಮಕ್ಕಳಿಗೆಲ್ಲ ಹಾಕ್ಕೊಡ್ತಾರೆ, ಅದರಲ್ಲಿ ಹಾಕ್ಕೊಡ್ತಾರಲ್ಲ ಇದ್ರದ್ದು ಯೂಟ್ಯೂಬು ಅಥವಾ ಇದ್ರದ್ದೆಲ್ಲ ತೆಗೆದು ಬರೀ ಇಂಗ್ಲಿಷ್ ಸಾಂಗ್ಸ್ ಹಾಕ್ಕೊಡ್ತಾರೆ. ನನ್ನ ಪದ್ಯಗಳು ಇಲ್ಲಿ ಬರಲಿಯಪ್ಪ ಒಂದು ದಿವಸ ಅಂತ ಆಸೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಮತ್ತೆ ಅನ್ಕೊಂತೀನಿ. ನಂಗೆ ತಾಂತ್ರಿಕತೆ ಎಲ್ಲ ಗೊತ್ತಿದ್ರು ನಾನು ಇನ್ನೂ ಒಂದಿಷ್ಟು ಮಾಡ್ತಿದ್ದೆ ಬಂತು. ಬಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ಬೇರೆಯವರ ಮಕ್ಕಳ ಪದ್ಯಗಳನ್ನು ಓದ್ತಾ ಇದ್ದೀನಿ. ಅಷ್ಟೇ ನನ್ನಿಂದ ಆಗೋದು. ಮತ್ತು ಇನ್ನು ಈ ಬಗ್ಗೆ ಸರ್ ಕೇಳಿದ ಈ ಪ್ರಶ್ನೆ, ಮತ್ತೆ ಪ್ರಕಾಶಕರು ಅವ್ರಿಗೆ ಒತ್ತಡ, ಅವ್ರ ಕಷ್ಟಗಳು, ಇವುಗಳೆಲ್ಲ ಇನ್ನೂ ತುಂಬ ಮಾತಾಡೋದಿತ್ತು, ಬಹುಶಃ ಸಮಯ ಇಲ್ಲದ್ರಿಂದ. ಆದರೆ ಸರ್ ಕೇಳಿದ ಈ ಪ್ರಶ್ನೆ ಎಲ್ಲರನ್ನೂ ಇವತ್ತು ಕಾಡುವ ಪ್ರಶ್ನೆ. ಅದು ಮಕ್ಕಳ ಸಾಹಿತ್ಯಕ್ಕಂತೂ ಮಕ್ಕಳಿಗೆ ರೀಚ್ ಆಗದೆ ಇದ್ರೆ ನಮಗೆ ಅದೇನು ಪ್ರಯೋಜನ, ಅಷ್ಟು ಒಳ್ಳೆ ಸಾಹಿತ್ಯ ಇದ್ದು ಅಂತ ಅನ್ಸುತ್ತೆ. ನೀವು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಕೊಡಬೇಕಾಗತ್ತೆ. ಏನಿಲ್ಲ ಸರ್, ಈಗ ಈ ಕಾಲದ ಮಕ್ಕಳನ್ನು ದೃಷ್ಟಿ ಇಟ್ಕೊಂಡು ಪುಸ್ತಕ ಪ್ರಕಾಶನ ಮಾಡೋದಾದರೆ, ಅಂದರೆ ಬೆಳವಣಿಗೆ ಯಾವತ್ತೂ ಕೂಡ ಮುಮ್ಮುಖವಾಗಿರುತ್ತೆ, ಹಿಮ್ಮುಖವಾಗಿರೋದಿಲ್ಲ. ಸೊ ಇವತ್ತು ತಂತ್ರಜ್ಞಾನದ ಒಟ್ಟಿಗೆ ಹುಟ್ಟುವಂಥ ಮಕ್ಕಳಿಗೆ ನಮಗೆ ಉದ್ದೇಶ ಒಳ್ಳೆಯ ಕಥೆಗಳನ್ನು ಮುಟ್ಟಿಸ್ಬೇಕು, ಒಳ್ಳೆಯ ಸಾಹಿತ್ಯವನ್ನು ಮುಟ್ಟಿಸ್ಬೇಕು ಅನ್ನೋದಷ್ಟೇ. ಮಾಧ್ಯಮ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೊ ಯಾವುದಾದ್ರೂ ನಮ್ಮ ಉದ್ದೇಶ ಒಂದೇ, ಸಾಹಿತ್ಯವನ್ನು ಮುಟ್ಟಿಸ್ಬೇಕಂತೇಳಿ. ಹಾಗಾಗಿ ನಾನು ನನ್ನ ನೋಟ್ಬುಕ್ ಅನ್ನು ನಾನೇ ಪಬ್ಲಿಷ್ ಮಾಡ್ಕೊಂಡಾಗ ಸೊ ನನಗೆ ಮಕ್ಕಳಿಗೆ ಹೇಳ್ದಂಗೆ ಕಲರ್ಫುಲ್ಲಾಗಿ ಮಾಡಬೇಕು. ಬಟ್ ಇವತ್ತು ಓದುವುದರ ಆಚೆಗೆ ಕೇಳುವ ನೋಡುವ ಮಕ್ಕಳಿಗೂ ಕೂಡ ಇದನ್ನು ಮುಟ್ಟಬೇಕಂತೇಳಿ ಪ್ರತಿಯೊಂದು ಕತೆಗೆ ಕೂಡ ಒಂದು QR ಕೋಡನ್ನು ನಾವಿಲ್ಲಿ, ಅಂದರೆ ಒಳ್ಳೆ ಸ್ಟೋರಿ ಟೆಲ್ಲರ್ ಯಾರಿರ್ತಾರೆ, ತುಂಬ ಕಥಾವಾಚಕರು ಅದ್ಭುತವಾಗಿ ಮಾನಸಿ ಸುಧೀರ್ ಅಂತ ಕಥಾವಾಚಕರ ಕಡೆಯಿಂದ ಕತೆಗಳನ್ನು ಹೇಳಿಸಿ ವಿಡಿಯೋ ಮಾಡಿಸಿ ಇದನ್ನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿ, ಸೊ ಇದನ್ನು ಈ ಮಾಧ್ಯಮದ ಮೂಲಕ ಆದರೂ ಕೂಡ ಸೊ ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂತೇಳಿ. ತಂತ್ರಜ್ಞಾನ ಅಂದರೆ ಮಾಧ್ಯಮ ಬದಲಾದಾಗ ಆಶಯ ಕೂಡ ಭಾಗಶಃ ಬದಲಾಗಬಹುದು. ಆದರೆ ನಮಗೆ ಉದ್ದೇಶ ಈ ಕಾಲದ ಮಕ್ಕಳಿಗೆ ಕೂಡ ಈ ಬಗೆಯ ಕೃತಿಗಳನ್ನು ಮುಟ್ಟಿಸ್ಬೇಕು ಮತ್ತು ಸಾಹಿತ್ಯವನ್ನು ಮುಟ್ಟಿಸ್ಬೇಕು ಅಂತಂದರೆ ತಂತ್ರಜ್ಞಾನ ಅತ್ಯಂತ ಅವಶ್ಯಕ. ಅದನ್ನು ಸಮರ್ಪಕವಾಗಿ ಮತ್ತು ನಾವು ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ತಂತ್ರಜ್ಞಾನ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಥವಾ ಕೈಯೊಳಗೆ ಬರ್ತಾ ಇದೆ. ನಾವು ಬಹಳ ಮಹತ್ವದ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಆಗಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಥವಾ ಯಾಂತ್ರಿಕ ಬುದ್ಧಿಮತ್ತೆ, ಯಾಂಬು, AI, ಅದು ಎಲ್ಲರ ಕೈಗೆ ಬಂದಿದೆ. ನಮ್ಮಲ್ಲಿ ಯಾರು ಬೇಕಾದರೂ ಅದಕ್ಕೆ ಹೇಳ್ಬೋದು, ಒಂದು ಚಂದ ಮಕ್ಕಳ ಕತೆ ಮಾಡಿಕೊಡು ನೀನು ಅಂತ, ಅದು ಮಾಡಿಬಿಡುತ್ತೆ. ಅದು ನಾವು ಇದು ಭಾರತದ ಮಕ್ಕಳ ಕತೆ ಬೇಡ ನನಗೆ ಇಂಡೋನೇಷ್ಯಾದ್ದು ಅಥವಾ ಕೋಸ್ಟಾರಿಕಾದ್ದು, ಸೌತ್ ಅಮೇರಿಕಾದ ಮಕ್ಕಳ ಕತೆ ಕೊಡು ಅಂದರೆ ಕೊಟ್ಬಿಡುತ್ತೆ. ಅದು ಮಕ್ಕಳು ಬರೀ ಅಕ್ಷರದ ಬೇಡ, ನನಗೆ ಚಿತ್ರ ಕೊಡು ಅಂದರೆ ಚಿತ್ರ ಕೊಡುತ್ತೆ. ಚಿತ್ರ ಸಾಲದು ನನಗೆ, ಅದನ್ನು ವಿಡಿಯೋ ಮಾಡಿಕೊಡು ಅಂದರೆ ಅದು ಕೊಡುತ್ತೆ. ಅಲ್ಲಿಗೆ ಆ ಕ್ರಿಯೇಟಿವಿಟಿ ಅನ್ನೋದು ಒಂದು ನಮ್ಮ ಎಲ್ಲರಿಗೂ, ಅಂದರೆ ಇಫ್ ಯು ನೋ ಹೌ ಟು ಗಿವ್ ದಿ ಪ್ರಾಂಪ್ಟ್,
ನನಗೆ ಏನು ಬೇಕು ಅನ್ನೋದು ನೀವು ಅಲ್ಲಿ ಟೈಪ್ ಮಾಡೋದು ಇದ್ದರೆ ಯಾರು ಬೇಕಾದರೂ ಮಕ್ಕಳ ಸಾಹಿತ್ಯವನ್ನು ಸೃಷ್ಟಿ ಮಾಡ್ಬೋದು ಒಂದು. ಅಥವಾ ನಮ್ಮೆಲ್ಲರ ಕೈಯಿಂದನೂ ಕಳಚಿಕೊಂಡೋದು ಅದು ಯಾಂತ್ರಿಕ ಲೋಕಕ್ಕೆ ಹೊರಟೋಗಿದೆ. ಅದನ್ನು ನಾವು ಪಳಗಿಸ್ಬೇಕೋ ಅಥವಾ ಅದು ನಮ್ಮನ್ನು ಪಳಗಿಸುತ್ತೋ ಅಥವಾ ನಾಡಿನ ಮಕ್ಕಳನ್ನು ಅದು ಹೇಗೆ ಪಳಗಿಸುತ್ತೆ, ಅದಕ್ಕೆ ಇರುವಂಥ ಸವಾಲುಗಳು ಏನು, ಇವುದೆಲ್ಲ ಬಹಳ ಗಂಭೀರ ಒಂದು ರೀತಿಯ ತುಮುಲದ ಭವಿಷ್ಯದಲ್ಲಿ ನಾವಿದ್ದೀವಿ, ಹಂತದಲ್ಲಿದ್ದೀವಿ. ತುಮುಲ ಅನೇಕ ರೀತಿಯಿಂದ ಗ್ಲೋಬಲ್ ವಾರ್ಮಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ನು 5 ವರ್ಷದ ನಂತರದ ಭವಿಷ್ಯ ಹೇಗಿದೆ ಅಂತ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಭಾರತ ಬಹಳ ಶೀಘ್ರವಾಗಿ ಬದಲಾಗ್ತಾ ಇದೆ. ಸುರತ್ಕಲ್ ಪಕ್ಕದ ಒಂದು ಹಳ್ಳಿಯ ಮಗುವಿಗಿನ ಶಿಕ್ಷಣ ಇನ್ನು 5 ವರ್ಷದ ನಂತರ ಯಾವ ರೀತಿ ಇರುತ್ತೆ, ಪ್ರೈಮರಿ ಸ್ಕೂಲ್ ಇರುತ್ತೋ ಇಲ್ವೋ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಯಾಂತ್ರಿಕ ಯುಗ, ಯಾಂತ್ರಿಕ ಬುದ್ಧಿಮತ್ತೆ ಯುಗ ಬಂದಿರೋದ್ರಿಂದ ವಿ ಹ್ಯಾವ್ ಟು ಈಚ್ ಒನ್ ಆಫ್ ಅಸ್, ನಾವು ಪ್ರತಿಯೊಬ್ಬರು ಈ ಮಕ್ಕಳ ಸಾಹಿತ್ಯ, ಎಲ್ಲ ಬಗೆಯ ಸಾಹಿತ್ಯವನ್ನು ನಾವು ಮತ್ತೆ ಆ ಸಾಧ್ಯತೆಗಳ ಬಗ್ಗೆ, ಅನೂಹ್ಯ ಪ್ರಪಂಚದ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಇದಕ್ಕೆಲ್ಲ ಇಷ್ಟ ತನಕ ವಿವಿಧ ಆಯಾಮಗಳಲ್ಲಿ ಮಕ್ಕಳ ಸಾಹಿತ್ಯ ಸೃಷ್ಟಿಯನ್ನು ಚರ್ಚಿಸಿದ್ದ 3 ಪ್ಯಾನಲಿಸ್ಟ್ಗಳಿಗೆ ನನ್ನ ಧನ್ಯವಾದಗಳು. ಇಂಥ ಅವಕಾಶವನ್ನು ಒದಗಿಸಿಕೊಟ್ಟ ಬುಕ್ ಬ್ರಹ್ಮ ಸಂಸ್ಥೆಗೆ ಮತ್ತು ಈ ವೇದಿಕೆಯನ್ನು ಸ್ಪಾನ್ಸರ್ ಮಾಡಿದ ಯಾವ ಪ್ರಕಾಶನ, ಅದು ಸಿದ್ಧಾರೂಢ ಪ್ರಕಾಶನಕ್ಕೆ, ಸಿದ್ದೇಶ್ವರ ಪ್ರಕಾಶನಕ್ಕೆ ನಮ್ಮ ಧನ್ಯವಾದಗಳು. ಇಷ್ಟೊತ್ತು ತನಕ ತಾವು ಪೇಷನ್ಸ್, ತಮ್ಮಲ್ಲೂ 100 ಪ್ರಶ್ನೆಗಳು ಉದ್ಭವಿಸಿದ್ರೆ ಅದು ನಮ್ಮ ಸಾರ್ಥಕತೆ ಅಂತ ನಾವು ಭಾವಿಸ್ತೀವಿ. ಅದರ ಮಟ್ಟಿಗೆ ನೀವೆಲ್ಲ ಶಾಂತವಾಗಿ ಕೂತ್ಕೊಂಡು ಕೇಳಿದ್ದಕ್ಕೆ ಧನ್ಯವಾದಗಳು.